ಸಿದ್ದು ಪಾಕ್ ಪರ, ಇದು ಸತ್ಯವೋ ಅಥವಾ ಅದು ಅಸತ್ಯವೋ, ಜೊತೆಗೆ ಈ ಒಂದು ಡಿಬೇಟ್ ಮೂಲಕ ಒಂದಿಷ್ಟು ಜನನ ಕೂಡ ಚರ್ಚೆ ಮಾಡಿಸೋಣ. ಈ ಒಂದು ಹೇಳಿಕೆ ಅಂದ್ರೆ ಭಾರತದಲ್ಲಿರುವಂತಹ ಕರ್ನಾಟಕದ CM ಅವರಾಗಿರುವಂತಹ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಪಾಕ್ನಲ್ಲಿ ಪ್ರತಿಧ್ವನಿಸ್ತಾ ಇದೆ, ಜೊತೆಗೆ ವಿಶ್ವದಾದ್ಯಂತ ಪ್ರತಿಧ್ವನಿಸ್ತಾ ಇದೆ. ಏನು ಹೇಳಿಕೆ ಕೊಟ್ಟಿದ್ರು ಅದನ್ನು ಸಹ ಮುಂದೆ ನೋಡ್ತಾ ಹೋಗೋಣ. ಜೊತೆಗೆ ಏನು ಭಾರತದ ಮತ್ತೆ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಏನು ಛಾಯೆ ಮೂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಹ ಈಗ, ಜೊತೆಗೆ CM ಸಿದ್ದರಾಮಯ್ಯ ಅವರ ಹೇಳಿಕೆಗೂ ಸಹ ಸಂಬಂಧಪಟ್ಟಂತೆ ಮೊದಲಿಗೆ ಒಂದು ಪ್ಲೇಟ್ ನೋಡ್ಕೊಂಡ್ಬರೋಣ, ನಂತರ ಮಾತನಾಡ್ತಾ ಹೋಗೋಣ. ಭಾರತದಲ್ಲಿ ಯುದ್ಧ ರಣೋತ್ಸಾಹ, ಜೊತೆಗೆ ಪಾಕ್ ಈಗಾಗಲೇ ಗಲಿಬಿಲಿಯಾಗಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಪ್ಲೇಟ್ ಬರ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ, ನೋಡ್ಕೊಂಡ್ಬರೋಣ. ಆಗ್ಲೇ ಹೇಳ್ತಾ ಇದೆ, ಭಾರತದಲ್ಲಿ ಒಂದು ರೀತಿಯಾಗಿ ಯುದ್ಧದ ರಣೋತ್ಸಾಹ ನಡೀತಾ ಇದೆ, ಅತ್ತ ಪಾಕ್ ಸಹ ಗಲಿಬಿಲಿಯಾಗೋಗಿದೆ. ಈ ನಡುವೆ ಒಂದು ರೀತಿಯಾದ ಈ ಪ್ರತೀಕಾರದ ಕೂಗಿನ ನಡುವೆ CM ಹೇಳಿಕೆ ಈಗ ಅಂದ್ರೆ ರಾಜ್ಯದ ಒಂದು CM ಹೇಳಿಕೆ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕರ್ನಾಟಕ CM ರಾತ್ರೋರಾತ್ರಿ ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಕರುನಾಡಿನ CM ಸಿದ್ದರಾಮಯ್ಯ ಅವರು ಸಹ ಪಾಕ್ ಮಾಧ್ಯಮಗಳಲ್ಲಿ ಏನು ಉಚ್ಚಾಬಟ್ಟೆ ಟ್ರೋಲ್ ಆಗಿದ್ದಾರೆ, ಜೊತೆಗೆ ಸುದ್ದಿ ಆಗಿದ್ದಾರೆ ಅಂತ ಹೇಳುದು. ಪಾಕ್ ವಿರುದ್ಧ ಯುದ್ಧ ಬೇಡ ಎಂದಿದ್ದ CM ಸಿದ್ದರಾಮಯ್ಯ ಆ ಒಂದೇ ಒಂದು ಹೇಳಿಕೆ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ. CM ಸಿದ್ದರಾಮಯ್ಯ ಹೇಳಿಕೆಗೆ ಈಗ ಪರ ವಿರೋಧ ಚರ್ಚೆ ಸಹ ಸ್ಟಾರ್ಟ್ ಆಗಿದೆ. ಈಗಾಗಲೇ ಪರ ವಿರೋಧ ಚರ್ಚೆನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ್ ಉಗ್ರರಿಗಾಗಿ ಸಿದ್ದರಾಮಯ್ಯ ಹೃದಯ ಮಿಡಿಯುತ್ತಂತೆ ಅಂತ ಈಗ ವಿರೋಧ ಪಕ್ಷದವರು ಸಹ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಪಾಕ್ ಮೇಲಿನ ಪ್ರೇಮ ಎಂದು ಗುಡುಗಿದ ವಿರೋಧ ಪಕ್ಷಗಳು ಇದೆಲ್ಲ ಪಾಕಿಸ್ತಾನದ ಮೇಲಿರುವಂತಹ ಪ್ರೇಮ ಎಂಬ ಒಂದು ಹೇಳಿಕೆಗಳನ್ನ ಕೊಡ್ತಾ ಇರಬಹುದು. ಪಾಕಿಸ್ತಾನಿ ಟಿವಿಗಳಲ್ಲೂ ಸಹ ಸಿದ್ದರಾಮಯ್ಯ ಭಾರಿ ಮಿಂಚಿಂಗ್, ಎಲ್ಲೆಂದರಲ್ಲಿ ಅವ್ರದೇ ಟ್ರೋಲು, ಅವ್ರದೇ ವಿಡಿಯೋಸ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಒಗ್ಗಟ್ಟಿಲ್ಲ ಎಂದು ಬಿಂಬಿಸುತ್ತಿರುವ ಪಾಕ್ ಮಾಧ್ಯಮಗಳು ಮುಖ್ಯವಾಗಿ ಈ ಪಾಯಿಂಟ್ ಅನ್ನು ಸಹ ನೋಟ್ ಔಟ್ ಮಾಡ್ಕೋಬೇಕಾಗ್ತದೆ. ಇವ್ರು ಕೊಟ್ಟಿರುವಂತಹ ಹೇಳಿಕೆ ಅಲ್ಲಿ ಯಾವ ರೀತಿಯಾದಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದೆ ಅಂತ CM ಆಪ್ತಾವಣದಿಂದಲೂ ಸಹ ಸಿದ್ದರಾಮಯ್ಯ ಸಮರ್ಥನೆಯನ್ನ ಮಾಡ್ಕೊಂತ ಇದ್ದಾರೆ. CM ಅವರು ಆತರ ಹೇಳಿಲ್ಲ, ಬೇರೆ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳ್ಕೊಂತ ಇದ್ದಾರೆ. ಯುದ್ಧ ಅನಿವಾರ್ಯತೆ ಇಲ್ಲ ಎಂದಿದ್ದ CM ಸಿದ್ದರಾಮಯ್ಯ ಯುದ್ಧದ ಅನಿವಾರ್ಯತೆ ಇನ್ನು ಬಂದಿಲ್ಲ ಅಂತೆ. ಮೂರು ದಾಳಿ ಆದ್ರೂ ಸಹ ಸಿದ್ದರಾಮಯ್ಯ ಅವರಿಗೆ ಯುದ್ಧದ ಅನಿವಾರ್ಯತೆ ಸೃಷ್ಟಿಯಾಗಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿಕೆ ಪಾಕಿಸ್ತಾನದಲ್ಲಿ ಈಗ ಸಖತ್ತು ಸದ್ದು ಮಾಡ್ತಾ ಇದೆ. ಏನ್ ಇವರನ್ನ ಹೊಗಳಿ ಅಟ್ಟಕ್ಕೇರಿಸಿ ಕೂರಿಸ್ತಾ ಇದ್ದಾರೆ ಕರ್ನಾಟಕ CM ಅವ್ರನ್ನ. ಭಾರತದಲ್ಲಿ ಯುದ್ಧದ ರಣೋತ್ಸಾಹ ಒಂದು ಕಡೆ ಆದ್ರೆ ಇಲ್ಲಿ ಪಾಕ್ ಸಹ ಅಲ್ಲಿ ಗಲಿಬಿಲಿ ಆಗೋಗಿದೆ. ಯುದ್ಧದ ರಣೋತ್ಸವ ಎಲ್ಲಿ ನಮ್ಮ ಮೇಲೆ ಯಾವ ಕ್ಷಿಪಣಿ ಬಿಡುತ್ತಾರೋ, ಯಾವ ಮಾರ್ಗದಲ್ಲಿ ನಮ್ಮನ್ನ ಹೊಡಿತಾರೋ, ನೌಕಾ ದಾಳಿ ಆಗ್ತದೋ ಅಥವಾ ವಾಯು ಮಾರ್ಗನ ಅಥವಾ ಸರ್ಜಿಕಲ್ ಸ್ಟ್ರೈಕ್ 2.3ನ ಯಾವ ತರ ಬರುತ್ತೆ ಅಂತ ಇನ್ನೂ ಸಹ ಪಾಕಿಸ್ತಾನದವರ ಸೇನೆಗಾಗ್ಲಿ ಅವರ ಏನು ಸಿಬ್ಬಂದಿಗಳಿಗಾಗ್ಲಿ ಯಾವುದೇ ರೀತಿಯಾದಂತಹ ಅಂದಾಜಿಲ್ಲ. ಆದ್ರೆ ಇಲ್ಲಿ ಒಳಗಿರುವಂತಹ ಒಂದಿಷ್ಟು ಜನ ಅಂದ್ರೆ ಏನು ಸ್ವತಃ ಬೇರೆ ಯಾರೋ ಹೇಳಿಕೆಯನ್ನ ಕೊಟ್ಟಿದ್ರೆ ಅವ್ರಿಗೆ ಬೇರೆ ರೀತಿಯಾದಂತಹ ವಾದ ವಿವಾದ ಚರ್ಚೆಗಳನ್ನ ಮಾಡಬಹುದಾಗಿತ್ತು. ಆದ್ರೆ ಖುದ್ದು ಕರ್ನಾಟಕದ CM ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಅದಕ್ಕೂ ಸಹ ಒಂದು ಉಲ್ಟಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು, ನಾನು ಹೇಳಿದ್ದು ಪಾಕ್ ಮೇಲಿನ ಸಂಪೂರ್ಣವಾದ ಅಂದ್ರೆ ಪಾಕ್ ಮೇಲೆ ಯುದ್ಧ ಮಾಡೋದೇ ಬೇಡ ಅಂತ ನಾನು ಹೇಳಿಲ್ಲ, ನಾನು ಹೇಳಿರುವಂತದ್ದು ಅನಿವಾರ್ಯತೆ ಇಲ್ಲ ಅಂತ ಅಲ್ಲೂ ಸಹ ಸಮರ್ಥನೆಯನ್ನ ಕೊಟ್ಕಂತಾರೆ. ಯೂಟರ್ನ್ ನೋಡಿತಾರೆ. ಏನು ಈ ಪಾಕ್ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ಆಯಿತು, ಜೊತೆಗೆ ರಾಜ್ಯದಲ್ಲಿ ಪರವಿರೋಧ ಚರ್ಚೆಗಳು ಹೆಚ್ಚಾದವು, ಜೊತೆಗೆ ವಾಗ್ದಾಳಿ ನಡೀತು. ಹುಡುಗರು ವಿರೋಧ ಪಕ್ಷದ ನಾಯಕರು ಮತ್ತೆ ಜನಾಕ್ರೋಶ ಆಯಿತು. ಸಿದ್ದರಾಮಯ್ಯ ಅವರಿಗೆ ತಲೆ ಸರಿ ಇಲ್ಲ ಅನ್ನೋ ಹೇಳಿಕೆಗಳನ್ನ ಜನ ಕೊಡ್ತಾ ಹೋದ್ರು. ಇಷ್ಟು ಗಲಭೆಗಳಾದ್ರೂ, ಇಷ್ಟು ದಾಳಿಗಳಾದ್ರೂ, ರಕ್ತಪಾತವಾದ್ರೂ ಸಹ CM ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಹೇಗೆ ಕೊಡಕ್ ಸಾಧ್ಯ ಇಂಥ ಪ್ರಶ್ನೆಗಳನ್ನ ರಾಜ್ಯದ ಮೂಲೆ ಜನರು ಕೇಳ್ತಾ ಇದ್ದಾರೆ. ಜೊತೆಗೆ ಭಾರತ ದೇಶ ಸಂಪೂರ್ಣವಾಗಿ ಈ ಒಂದು ವಿಚಾರವನ್ನ ತಲೆಗೆ ಹಾಕೊಂಡಿದೆ. ಯಾಕೆಂದ್ರೆ ಇದು ಸುದ್ದಿ ಆಗಿರುವಂತದ್ದು ಕರ್ನಾಟಕ ರಾಜ್ಯದ ಮಾಧ್ಯಮಗಳಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಏನ್ ಮಾಧ್ಯಮಗಳಿದ್ದಾವೆ ಅಲ್ಲಿ ಮಾತ್ರ ಚರ್ಚೆ ಆಗಿಲ್ಲ. ಇದು ಪ್ರತಿಧ್ವನಿಸಿರುವಂತದ್ದು ಪಾಕಿಸ್ತಾನದಲ್ಲಿ ಪ್ರತಿಧ್ವನಿಸ್ತು ಅಂದ್ರೆ ಇಡೀ ಭಾರತಾದ್ಯಂತ ಅಲ್ಲ, ವಿಶ್ವದಾದ್ಯಂತ ಈ ಒಂದು ಹೇಳಿಕೆಗಳು ಸಹ ವೈರಲ್ ಆಗ್ತವೆ. ಯಾಕೆ ಅಂದ್ರೆ ಇದು ಭಾರತ ದೇಶದ ಒಗ್ಗಟ್ಟಿನ ಪ್ರಶ್ನೆ. ಒಗ್ಗಟ್ಟನ್ನ ಪಾಕಿಸ್ತಾನದ ಮಾಧ್ಯಮಗಳು ಒಂದ್ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾವೆ. ಅವರಲ್ಲೇ ಗೊಂದಲ ಇದೆ, ಅವರಲ್ಲೇ ಒಗ್ಗಟ್ಟಿಲ್ಲ. ಮೊದಲು ಅವರ ಮನೆ ಸರಿ ಇಲ್ಲ, ಆಮೇಲೆ ನಂತರ ನಮ್ಮ ಮೇಲೆ ದಾಳಿ ಮಾಡ್ಲಿ ಅನ್ನೋ ಒಂದು ರೀತಿಯಾಗಿ
ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಇಟ್ಕೊಂಡು ಮಾದರಿಯನ್ನಾಗಿ ಇಟ್ಕೊಂಡು ಟ್ರೋಲ್ ಅನ್ನ ಮಾಡ್ತಾ ಇದ್ದಾರೆ, ಸುದ್ದಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೇಳಿಕೆಯನ್ನ ಕೊಡೋದಕ್ಕಿಂತ ಮುಂಚೆ ಮೊದಲು ಪರಾಮರ್ಶೆಯನ್ನ ಮಾಡ್ಕೋಬೇಕು ಸಿಎಂ ಸಿದ್ದರಾಮಯ್ಯ ಅವರು. ಯಾಕೆ ಅಂದ್ರೆ ಪುಲ್ವಾಮಾ ಅಟ್ಯಾಕ್ ಆದಾಗ 40 ಜನ ಸತ್ರು ಸೈನಿಕರು. ಇದು ಇಂದು ಸಹ ಕಾಶ್ಮೀರಿ, ಆಮೇಲೆ ಕಾಶ್ಮೀರಿ ಪಂಡಿತರ ಬಗ್ಗೆ ಮಾತನಾಡೋಣ. ಮುಂದೆ ಒಬ್ಬೊಬ್ಬರಾಗಿ ಜಾಯ್ನ್ ಆಗ್ತಾರೆ ಅತಿಥಿಗಳು ಸಹ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಕಾಶ್ಮೀರಿ ಪಂಡಿತರ ಬಗ್ಗೆ ನಿಜವಾಗ್ಲೂ ಮಾತನಾಡಬೇಕಾಗ್ತದೆ. ಯಾಕೆಂದ್ರೆ ದೇಶದ ಯಾವೊಬ್ಬ ಪ್ರಜೆ ಆಗಿರ್ಲಿ ಅಥವಾ ದೇಶದ ಕಟ್ಟ ಕಡೆಯ ವ್ಯಕ್ತಿ ಆಗಿರ್ಲಿ, ಅವರ ಸಾವಾಗ್ತದೆ ಅಂದ್ರೆ ಅವ್ರು ಎಲ್ಲರನ್ನೂ ಸಹ ಒಂದು ರೀತಿಯಾಗಿ ಯೋಚನೆ ಮಾಡುವಂತ ಸಂಗತಿ. ಒಂದು ವಿಚಾರವನ್ನು ತೆಗೆದುಕೊಂಡು ಮತ್ತೊಂದು ವಿಚಾರಕ್ಕೆ ಕಲ್ಪಿಸಿ ತಳುಕು ಹಾಕುವಂತ ಕೆಲಸಗಳನ್ನ ಮಾಡಬಾರದು ಯಾರು. ಈಗ ಪುಲ್ವಾಮಾ ಅಟ್ಯಾಕ್, ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಾಗ ಸಹ 40 ಜನ ಸೈನಿಕರು ಭೀಕರವಾಗಿ ಸತ್ರು ಸ್ಫೋಟದಲ್ಲಿ. ಅದಾದ ನಂತರ ಕಾಶ್ಮೀರಿ ಪಂಡಿತರ ಮೇಲೂ ಸಹ ಹಲ್ಲೆ ಆಯಿತು, ಸಾಕಷ್ಟು ಗಲಾಟೆಗಳಾಯಿತು. ಅದಾದ ಮೇಲೆ ಮತ್ತೆ ಅಟ್ಯಾಕ್ ಆಯಿತು, ಪೂಂಚ್ ಭಾಗದಲ್ಲೂ ಸಹ ಅಟ್ಯಾಕ್ ಆಯಿತು. ಇದಾದ ನಂತರ ಈಗ ಏನ್ ಪಹಲ್ಗಾಮ್ ಅಲ್ಲಿ ನಡೆದಿರುವಂತಹ ದಾಳಿ ಅನಾಗರಿಕ ಸಂಸ್ಕೃತಿಯನ್ನ ತೋರ್ತದೆ, ಜೊತೆಗೆ ಇಸ್ಲಾಮೀಕರಣವನ್ನ ನೇರವಾಗಿ ತೋರಿಸ್ತದೆ. ಇಸ್ಲಾಂ ಧರ್ಮದ ಏನು ಇಸ್ಲಾಮೀಕರಣ ಮಾಡಬೇಕು ಅಂತ ಏನು ಹೊರಟಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತೆ ಉಗ್ರರು, ಅವರ ಒಂದು ಮನಸ್ಥಿತಿಯನ್ನ ತೋರಿಸುತ್ತೆ. ಹಿಂದೆ ಹೇಳ್ತಾರೆ ಕೊಂದು ಉಳಿಸಿಕೊಳ್ಳುವಂತಹ ಧರ್ಮ ಯಾವ್ದಿದೆ? ಹಾಗಾದ್ರೆ ಕೊಂದು ಉಳಿಸಿಕೊಳ್ಳಬೇಕಾದಂತಹ ಅಥವಾ ಉಳಿಸಿಕೊಳ್ಳಬಹುದಾದಂತಹ ಧರ್ಮ ಯಾವುದಿದೆ? ಇದು ನಿಜವಾಗ್ಲೂ ಪ್ರಶ್ನೆಯಾಗಿ ಉಳಿಯುತ್ತೆ. ಬಸವಣ್ಣವರು ಆಗ್ಲೇ ಸಹ ಹೇಳಿದ್ರು, ಇದು ಕೊಂದು ಉಳಿಸಿಕೊಳ್ಳುವಂತಹ ಅಥವಾ ಕೊಲ್ಲಲ್ಪಟ್ಟು ಉಳಿಸಿಕೊಳ್ಳುವಂತಹ ಧರ್ಮ ಯಾವುದೂ ಇಲ್ಲ. ಇದನ್ನ ಮತ್ತೆ ಸಾರಿ ಸಾರಿ ಹೇಳ್ಬೇಕಾಗಿದೆ. ಪಾಕಿಸ್ತಾನ ಬುದ್ಧಿ ಕಲಿತಾ ಇಲ್ಲ. ಈ ಹಿಂದೆ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರನ್ನ ಇದೇ ಮಾಧ್ಯಮಗಳು ಪ್ರಶ್ನೆಯನ್ನ ಮಾಡಿದಾಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇದು ಭಾರತ ಪಾಕ್ ನಡುವಿನ ಈಗಿನ ಸಮಸ್ಯೆ ಅಲ್ಲ, 1000 ವರ್ಷಗಳ ಹಿಂದಿನ ಸಮಸ್ಯೆ. ಕಾಶ್ಮೀರಿ ಎನ್ನುವಂತ ಪ್ರದೇಶದ ಅಥವಾ ಕಾಶ್ಮೀರಿ ಜಮ್ಮು ಕಾಶ್ಮೀರ ಎನ್ನುವಂತಹ ಭಾಗ ಈಗಿನ ಸಮಸ್ಯೆ ಅಲ್ಲ, ಈಗಿಂದ ತೊಂದರೆ ಸೃಷ್ಟಿಯಾಗಿಲ್ಲ. ಇಂಡೋ ಪಾಕ್ ನಡುವೆ 1000 ವರ್ಷಗಳ ಇತಿಹಾಸ ಇದೆ ಆ ಹೋರಾಟಕ್ಕೆ ಅಂತ. 1000 ವರ್ಷಗಳ ಇತಿಹಾಸ ಇದೆ ಅಂತ ಒಬ್ಬ ಅಮೆರಿಕ ಅಧ್ಯಕ್ಷರಿಗೆ ಗೊತ್ತಿದೆ ಈ ಒಂದು ಏನ್ ಬಿಕ್ಕಟ್ಟನ್ನ ಬಗೆಹರಿಸಬೇಕು ಅಂತ. ಆದ್ರೆ ನಮ್ಮಲ್ಲೇ ಆಂತರಿಕವಾಗಿ ಇರುವಂತಹ ಜೊತೆಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾಕೆ ಗೊತ್ತಿಲ್ಲ? ಅದನ್ನು ನಿಜವಾಗ್ಲೂ ಪ್ರಶ್ನೆ ಮಾಡ್ಲೇಬೇಕಲ್ವಾ? ಪಾಕ್ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದ್ಮೇಲೆ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡರು ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಚೀನಾ ರಾಮ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಒಂದೊಂದೇ ಪ್ರಶ್ನೆಗಳಿಗೆ ಅವರಿಂದ ಸಹ ಉತ್ತರವನ್ನ ಪಡ್ಕೊಳ್ತಾ ಹೋಗೋಣ. ಸರ್ ನಮಸ್ಕಾರ. 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 ಈ ಸಿಎಂ ಸಿದ್ದರಾಮಯ್ಯರ ಒಂದು ಹೇಳಿಕೆ ಸಾಕಷ್ಟು ಟ್ರೋಲ್ ಆಗ್ತಾ ಇದೆ, ಮತ್ತೆ ಎಲ್ಲೂ ಅಲ್ಲ ನೇರವಾಗಿ ಪಾಕ್ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ ವಿಶ್ವದಾದ್ಯಂತ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತೀರಿ? ಅಲ್ಲ, ಇವತ್ತು ದೇಶ ಪೂರ್ತಿ ಕಣ್ಣೀರಾಗ್ತಾ ಇದೆ. ದೇಶ ಇವತ್ತು ಈ ಸ್ಥಿತಿಗೆ ಬರೋ ಕಾರಣ ಏನು ಅನ್ನೋದನ್ನ ಹಿಂದಿಂದ ಹುಡ್ಕೋದ್ ಬೇಡ. ಯಾವತ್ತು ಓಲೈಕೆ ರಾಜಕಾರಣ ಮಾಡೋದು, ಯಾರನ್ನೋ ಹೊಸಂತೈಸತ್ತ ಕೆಲಸ ಮಾಡೋದನ್ನ ಮಾಡೋದನ್ನ ಬಿಟ್ಟು ವೋಟ್ ಬ್ಯಾಂಕ್ ಆಗಿ ದೇಶದ ವಿಷಯ ಬಂದಾಗ ದೇಶ ಮೊದಲು ಅಂತಕ್ಕಂಥದ್ರನ್ನ ಭಾವನೆ ಇಟ್ಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದಲ್ಲಿ ಈ ರೀತಿ ಮಾತಾಡ್ತಾರೆ. ಪಕ್ಕದ ರಾಜ್ಯ ತೆಲಂಗಾಣದ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅವ್ರನ್ನ, ಬಡೀರಿ ಅವ್ರನ್ನಂತ. ನಮ್ಮ ಮುಖ್ಯಮಂತ್ರಿಗೂ ಆ ಮುಖ್ಯಮಂತ್ರಿ ಇಬ್ರು ಕಾಂಗ್ರೆಸ್ ಮುಖ್ಯಮಂತ್ರಿಗಳೇ. ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದ್ರೂ ಅವರು ಹೇಳ್ತಕ್ಕಂಥ ಮಾತಲ್ಲಿ ದೇಶಭಕ್ತಿ ಇದೆ, ಅದರಲ್ಲಿ ದೇಶದ ಒಂದು ಸಮಗ್ರತೆ ಇದೆ. ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಇದು ಶಾಂತಿ ಪ್ರಿಯವಾಗಿರ್ಬೇಕು, ಶಾಂತಿ ಇರ್ಬೇಕು, ಹಿಂಸೆಗೆ ಹೋಗ್ಬಾರ್ದು, ಯುದ್ಧ ಮಾಡಬಾರ್ದು, ನಾವು ಶಾಂತಿ ಪ್ರಿಯರ ಅಂತ ಹೇಳ್ಕೊಳತ್ತ ಒಂದು ದೊಡ್ಡ ನಾಟಕ ಯಾಕೆ? ನಮ್ಮ ದೇಶದ ಬಗ್ಗೆ ಇಷ್ಟೊಂದು ಮೊದಲಿಂದ ನಡ್ಕೊಂಡ್ ಬಂದಂತ ದೌರ್ಜನ್ಯಗಳು, ಮೊದಲಿನಿಂದ ಬಂದ ಭಯೋತ್ಪಾದಕ ಚಟುವಟಿಕೆಗಳು, ಇದು ನಿರಂತರವಾಗಿ ಇವರೇ ಮಾಡ್ತಾ ಇದ್ರು ಸಹಿಸ್ಕೊಳ್ಬೇಕು ಅನ್ನೋ ಮಾತಾಡುವಂತದ್ದು, ಆ ದೊಡ್ಡತನ ನಮ್ಮಲ್ಲಿ ಯಾಕೆ ಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಮುಖ್ಯಮಂತ್ರಿಗಳು ಅವರು ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿದ್ದಾರೆ. ಈ ದೇಶದ ವಿಷಯ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ. ಬಾಂಬೆನಲ್ಲಿ ಒಂದು ವಿಚಾರ ಬರ್ತದೆ. ಬಾಂಬೆನಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಹೇಳ್ತಾರೆ,
ನಾನು ಮರಾಠಿ ಮೊದಲು ದೇಶ ಆಮೇಲೆ ಅಂತ. ಅದೇ ಜಾಗದಲ್ಲಿ ಇದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ದೇಶ ಮೊದಲು ನಂತರ ನಾನು ಕೊನೆಯವನು ಅಂತ ಹೇಳ್ತಾರೆ. ಇದು ಆ ದೇಶದ ಭಕ್ತಿಯನ್ನ, ದೇಶದ ಸಮಗ್ರತೆಯನ್ನ, ದೇಶದ ವಿಚಾರಗಳು ಬಂದಾಗ ಯಾವುದೇ ರಾಜಿ ಆಗದೆ ದೇಶನ ಅಖಂಡವಾಗಿ ಕಾಪಾಡ್ತಕ್ಕಂತ ಒಂದು ಮನೋಬುದ್ಧಿಯನ್ನ ಬೆಳೆಸ್ಕೊಳ್ಬೇಕಾದಂತದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಹಳ ಅವಶ್ಯಕತೆ ಇದೆ. ನಿನ್ನೆ ಹೇಳಿಕೆ ಕೊಟ್ಬಿಟ್ಟು ಇವತ್ತು ಹೇಳ್ತಾರೆ ಅನಿವಾರ್ಯವಾಗಿ ಯುದ್ಧ ಬೇಕಂದ್ರೆ ಮಾಡ್ಲಿ, ಅದೇನ್ ತಪ್ಪಿಲ್ಲ ಅಂತಕ್ಕಂತ ಒಂದು ಡಬಲ್ ಗೇಮ್ ಆಡಂತ ಕೆಲಸ ಆಡ್ಬಾರ್ದು. ಈ ಡಬಲ್ ಗೇಮ್ ರಾಜಕಾರಣ ಮಾಡೋದಕ್ಕಿಂತನೂ ದೇಶದ ವಿಷಯ ಬಂದಾಗ, ನೀವು ಸ್ಥಳೀಯ ವಿಚಾರ ಬಂದಾಗ ನೀವು ಡಬಲ್ ಗೇಮ್ ಆಡ್ತೀರಿ, ಆಡ್ತೀರಿ. ಆದ್ರೆ ದೇಶದ ವಿಷಯ ಬಂದಾಗ ರಾಷ್ಟ್ರದ ಪ್ರಧಾನಮಂತ್ರಿಗಳು ತಗೊಳ್ಳೋ ನಿರ್ಣಯಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ AICC ಅಧ್ಯಕ್ಷರು ಹೇಳ್ತಾರೆ. ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾಕೋ ಬಹಳ ಹೆಚ್ಚುವರಿ ಪ್ರೀತಿ ತೋರಿಸುವಂತ ಕೆಲಸ ಮಾಡಿ, ಬಹಳ ಜನ ಮುಸಲ್ಮಾನ್ ಅಣ್ಣ ತಮ್ಮಂದ್ರು ನಮ್ ಜೊತೆ ಮಾತಾಡ್ತಾರೆ. ಅವ್ರನ್ನ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳಿ ನಿಮ್ಮ ಪಕ್ಷದ ನಾಯಕರುಗಳು, ನಿಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿಗಳು ತಗೊಳ್ಳೋ ತೀರ್ಮಾನ ನಾವೆಲ್ಲ ಬದ್ಧವಾಗಿದ್ದೀವಿ, ನಮಗೆ ಯಾರಿಗೂ ಬೇಸರ ಇಲ್ಲ, ನಾವೆಲ್ಲ ಅಣ್ಣ ತಮ್ಮಂದಿರ ರಾಮ್ ರಹೀಮ್ ರೀತಿ ಸಾರಿ ಫಾರ್ ದಿ ಇಂಟರಪ್ಟ್. ಮತ್ತೊಬ್ರು ಅತಿಥಿಗಳು ಜೈನ್ ಆಗ್ತಾ ಇದ್ದಾರೆ, ಚಿನ್ನರಮ್ ಅವರೇ, ಅವ್ರನ್ನು ಸಹ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಕರ್ನಾಟಕ ರಕ್ಷಣಾ ವೇದಿಕೆಯ ಎಸ್ ನಮಸ್ಕಾರ ಸರ್. ಸಂಜು ಬಡಿಗರ್ ಸರ್, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಎಸ್ ಸರ್, ಸ್ವಲ್ಪ ನಮಸ್ಕಾರ ಸರ್. ಮತ್ತೆ ನಾನು ಅವ್ರನ್ನ ಮಾತನಾಡಿಸುವಂತ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಎಸ್, ನಾನು ಮತ್ತೆ ಚಿನ್ನರಮ್ ಅವ್ರ ಹತ್ರನೇ ಮಾತನಾಡ್ತಾ ಹೋಗ್ತೀನಿ ಸರ್. ಇದಕ್ಕಿಂತ ಅನಿವಾರ್ಯತೆ ಯಾವ್ದಿದೆ? ಇದಕ್ಕಿಂತ ಅನಿವಾರ್ಯತೆ ಬೇರೊಂದಿಲ್ಲ. ಇದು ರಾಜಕಾರಣಕ್ಕಾಗಿ ನಾವು ಮಾಡ್ತಕ್ಕಂಥ ಯುದ್ಧ ಅಲ್ಲ. ಇದು ದೇಶದ ಸಮಗ್ರತೆ ಮತ್ತು ಐಕ್ಯತೆ, ದೇಶದ ವಿಚಾರದಲ್ಲಿ ಇಡೀ ಪ್ರಪಂಚ ಹೆದರ್ತದೆ. ಭಾರತ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಪ್ರಪಂಚ ಪೂರ್ತಿ ಬೆಂಬಲ ವ್ಯಕ್ತಪಡಿಸಿದೆ. ಇವತ್ತು ಅಮೆರಿಕ ಅಂತ, ರಷ್ಯಾ ಅಂತ ರಾಷ್ಟ್ರಗಳು ನಮ್ಮನ್ನ ಬೆಂಬಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದಾವೆ. ಯಾವುದೇ ರಾಷ್ಟ್ರಗಳಾಗ್ಲಿ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಗಳನ್ನ ಬೆಂಬಲಿಸೋ ಕೆಲಸ ಯಾರು ಮಾಡಿಲ್ಲ. ಆದ್ರೆ ನಮ್ಮಲ್ಲಿ ಮಾತ್ರ ಈ ಒಂದು ಡಬಲ್ ಗೇಮ್ ಮಾಡ್ತಕ್ಕಂಥದ್ದು. ಅದೇ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಅದು ಅವರು ಹೇಳಿಕೆ, ನಾನೇನು ಹೇಳಕ್ಕಾಗಲ್ಲ. ಇವತ್ತು ನಮ್ಮ ರಾಷ್ಟ್ರದ AICC ಏನ್ ತೀರ್ಮಾನ ತಗೊಳುತ್ತೆ ಅದು ಬದ್ಧವಾಗಿರ್ತೀನಿ ಅಂತಕ್ಕಂಥ ಮಾತು, ಜಾರ್ಕೊಳ್ಳೋ ಮಾತಾದ್ರೂ ಆಡ್ತಾರೆ. ಆದ್ರೆ ಮುಖ್ಯಮಂತ್ರಿಗಳು 1 ಹೆಜ್ಜೆ 100 ಹೆಜ್ಜೆ 1000 ಹೆಜ್ಜೆ ಮುಂದೆ ಹೋಗಿ ಯುದ್ಧ ಬೇಕಾಗಿಲ್ಲ, ಶಾಂತಿ ಇರ್ಬೇಕು ಅಂತಕ್ಕಂಥ ಮಾತಾಡ್ತಕ್ಕಂಥದ್ರಲ್ಲೇ ಗೊತ್ತಾಗ್ತದೆ ಇವರು ಹೇಗೆ ಡಬಲ್ ಗೇಮ್ ಆಡ್ತಾರೆ ಅಂತ. ಈ ಡಬಲ್ ಗೇಮ್ ಕೆಲಸ ಆಡ್ಬೇಡಿ ದಯವಿಟ್ಟು. ಪ್ರಶ್ನೆ ಸರ್, CM ಸಿದ್ದರಾಮಯ್ಯ ಅವರು ಮಾತನಾಡಬೇಕಾದ್ರೆ ಏನ್ ಗೊತ್ತಿದ್ದು ಮಾತಾಡ್ತಾರೋ ಅಥವಾ ಸುಮ್ಸುಮ್ ಬೇಕು ಅಂತ ಮಾತಾಡ್ತಾರೋ? ಏನಕ್ಕೆ ಅಂದ್ರೆ ನಿನ್ನೆ ಹೇಳಿಕೆಯನ್ನ ಕೊಡ್ತಾರೆ, ಪಾಕ್ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತದೆ, ವಿಶ್ವದಾದ್ಯಂತ ವೈರಲ್ ಆಗ್ತದೆ. ಅದಾದ ನಂತರ ಇವತ್ತು ಹೇಳಿಕೆಯನ್ನ ಕೊಡ್ತಾರೆ ಒಂದು ಕಾರ್ಯಕ್ರಮದಲ್ಲಿ, ನಾನು ಯುದ್ಧ ಬೇಡವೇ ಬೇಡ ಅಂದಿಲ್ಲ, ಯಾವ್ದೋ ಒಂದು ಅನಿವಾರ್ಯತೆ ಇದ್ರೆ ಮಾಡ್ಬೇಕಷ್ಟೇ ಅಂದ್ರೆ. ಅನಿವಾರ್ಯತೆ ಅಂದ್ರೆ ಏನು ಇವ್ರ ಪ್ರಕಾರ? ಅದೇ ಇಡೀ ದೇಶ ಚೀಮಾರಿ ಹಾಕಕ್ ಶುರು ಆಯ್ತು. ಸಿದ್ದರಾಮಯ್ಯನವರೇ, ನಿಮ್ಮ ಡಬಲ್ ಗೇಮ್ ನಾಟಕ ಯಾಕೆ ಆಡ್ತೀರಿ? ರೇವಂತ್ ರೆಡ್ಡಿ ಪಕ್ಕದ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರನ್ನ ಸೆದೆ ಬಿಡಿರಿ ಅಂತ ಯಾರ ಮುಂದೆ ಹೇಳಿದ್ ಮಾತು ಅವ್ರು ಹೇಳಿಕೆ ಕೊಡ್ತಾ ಇದ್ದಿದ್ದು ಸಂದರ್ಭ ಅಂದ್ರೆ OIC ಮುಂದೆನೆ ಮಾತಾಡ್ತಾ ಇದ್ರು. OIC ಸುಮ್ನೆ ಕೂತಿದ್ದಾರೆ. ಅವ್ರು ಯಾರು ಎಲ್ಲ ಕಡೆ ಎಗರಾಡ್ತಾರೆ. ಅವರು ಅದು ಮುಸಲ್ಮಾನರು ಅಂದ ತಕ್ಷಣ ಒಂದೇನೋ ಎಗರಾಡೋದ್ ಕೆಲಸ ಮಾಡ್ತಾರೆ. ಈ ದೇಶದ ಆಂತರಿಕ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಪಾಕಿಸ್ತಾನಕ್ಕೆ ಬೆಂಬಲ ಕೊಡುವಂತ ಕೆಲಸ OIC ಮಾಡಿಲ್ಲ ಇವತ್ತಿಗೂ. ಆದ್ರೆ ಅದನ್ನು 100 ಹೆಜ್ಜೆ ಮುಂದಕ್ಕೆ ಹೋಗಿ ಸಿದ್ದರಾಮಯ್ಯ ಹೇಳ್ತಕ್ಕಂಥ ಮಾತು ಎಲ್ಲೋ ಒಂದ್ ಕಡೆ ಬಾಲಿಷ್ಯವಾಗಿದೆ. ಜೊತೆಗೆ ಎಲ್ಲೋ ಓಲೈಕೆ ರಾಜಕಾರಣಕ್ಕೆ ಮತ್ತೆ ನಾನೊಬ್ಬ ಸಂತ ಅನ್ಸ್ಕೋಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದಾರೆ. ನೀವು ಸಂತ ಅನ್ಸ್ಕೋಬೇಡಿ ಸ್ವಾಮಿ. ದೇಶಕ್ಕಾಗಿ ಸಾವಿರಾರು ಪ್ರಾಣಗಳನ್ನ ತ್ಯಾಗ ಮಾಡಿರ್ತಕ್ಕಂಥ ಸ್ವತಂತ್ರ ಬಂದಂತ ದೇಶ ಇಭಾಗವಾಗುವಾಗೂನು ಜಿನ್ನಾ ಪ್ರತ್ಯೇಕ ರಾಷ್ಟ್ರ ಕೇಳಿದಾಗ ಅಂಬೇಡ್ಕರ್ ಹೇಳ್ತಾರೆ, ಯಾವ ಕಾರಣಕ್ಕೂ ಪ್ರತ್ಯೇಕ ರಾಷ್ಟ್ರ ಆಗ್ಬಾರ್ದು, ದೇಶ ಐಕ್ಯವಾಗಿರ್ಬೇಕು, ಸಮಗ್ರವಾಗಿರ್ಬೇಕು, ದೇಶ ಒಗ್ಗಟ್ಟಾಗಿರ್ಬೇಕು, ಎಲ್ಲಾ ಸಮುದಾಯಗಳು, ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿಗಳು ಈ ದೇಶದಲ್ಲಿ ಇದ್ರೆ ಮಾತ್ರ ದೇಶ ಅನ್ಸ್ಕೊತಾರೆ. ಅವತ್ತು ಗಾಂಧಿ ಯಾಕೋ ಬಹಳ ಫ್ರೀಡಮ್ ಕೊಟ್ಬಿಟ್ರು ಅವ್ರಿಗೆ, ಇಲ್ಲ ಕೊಟ್ಬಿಡಿ ಪ್ರತ್ಯೇಕ ರಾಷ್ಟ್ರ ಅಂತ. ಆದ್ರೆ ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ದೇಶ ಪ್ರತ್ಯೇಕ ರಾಷ್ಟ್ರ ಕೊಡೋದಾದ್ರೆ ಕೊಡಿ, ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ನಮ್ಮ ಭಾರತಕ್ಕೆ ವಾಪಸ್ ಬರ್ಲಿ, ಅದು ವಿಭಜನೆ ಅಂತಾರೆ. ಬಹಳ ಆತರ ಆಯ್ತು. ಯಾಕಂದ್ರೆ
ಚಿಕ್ಕೋಡಿಯ ಕರಾವಳಿ ಅಧ್ಯಕ್ಷರಾಗಿರುವಂತಹ ಸಂಜು ಬಡುಗೇರ್ ಅವರು ಸಹ ಜಾಯಿನ್ ಆಗಿದ್ದಾರೆ. ಅವ್ರನ್ನು ಸಹ ಮಾತನಾಡಿಸುವಂತ ಕೆಲಸ ಸರ್. ಮಾಡೋಣ. ನಮಸ್ತೆ ಸಂಜು ಬಡಿಗೇರ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನ್ ಹೇಳ್ತೀರಿ? ಮೊದಲನೇದಾಗಿ ಫಸ್ಟ್ ರಿಯಾಕ್ಷನ್ ತಗೊಳ್ಳೋಣ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಮತ್ತೆ ಅವರ ಉಲ್ಟಾ ಹೇಳಿಕೆಗೆ ಏನ್ ಹೇಳ್ತೀರಿ? ಸರ್, ಇದು ಖಂಡನೀಯ. ಯಾಕೆಂದ್ರೆ ಈಗ ನಮ್ಮ ದೇಶದೊಳಗಡೆ ಇರ್ತಕ್ಕಂತ ನಮ್ಮ ಸಿಎಂ ಅವರು ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಈ ಮಾತನ್ನ ಹೇಳ್ಬಾರ್ದು ಸರ್. ಇದನ್ನ ಖಂಡನೆ ಮಾಡ್ತೇವೆ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಉಗ್ರಗಾಮಿಗಳಿಗೆ ನಾವು ಪ್ರಚೋದನೆ ಕೊಟ್ಟು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸಂಜು ಬಡಿಗೇರ್ ಸರ್? ಸರ್, ಕೇಳ್ತಾ ಇದೆ ಸರ್. ಮಾತನಾಡಿ ಮಾತನಾಡಿ. ಗೋ ಅಹೆಡ್. ಯಾಕಂದ್ರೆ ಸರ್, ಇದು ನಮ್ಮ ಈಗ ರಾಜಕಾರಣಿ ತಾರತಮ್ಯ ಮಾಡಬಾರ್ದು ಸರ್. ಯಾಕಂದ್ರೆ ದೇಶದ ಇದು ವಿಚಾರ ಬಂದಾಗ ಯಾವುದೇ ಸಿಎಂಗಳು ರಾಜಕಾರಣಿ ಮಾಡಬಾರದು ಸರ್. ಯಾಕಂದ್ರೆ ಒಂದು ತಕ್ಕ ಪಾಠ ನಾವು ಕಲಿಸಿದಾಗ ನಮ್ಮ ದೇಶದ ಭದ್ರತೆ ಮತ್ತು ನಮ್ಮ ಗಡಿ ರಕ್ಷಣೆಗೋಸ್ಕರ ನಾವು ಹೋರಾಡ್ದಂಗೆ ನಾವು ನಮ್ಗೆ ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಸರ್. ಯಾಕಂದ್ರೆ ಇದು ವಿಷಯದೊಳಗಡೆ ಕೂಡ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ಸರ್ ನಮ್ಮ ಅಭಿಪ್ರಾಯ ಸರ್. ಅಂದ್ರೆ ನಾನು ಹೇಳೋದು, ಸುಮ್ನೆ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಮೊದಲು ನಾನು ಏನ್ ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ ಸರ್, ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಅವರು ಸಿಎಂ ಆದವರು, ಯಾಕಂದ್ರೆ ಲಾ ಓದಿದವರು, ದೇಶದ ಭದ್ರತೆ ಬಗ್ಗೆ ಅವ್ರಿಗೆ ಇಂಚುತ್ತು ಕಾಳಜಿ ಇರ್ಬೇಕಾಗುತ್ತೆ ಸರ್. ಯಾಕಂದ್ರೆ ಸಿಎಂ ಆದವರು ನಾಡಿನೊಳಗಡೆ ಯಾವ ರೀತಿ ಅವ್ರ ಪ್ರಜೆಗಳನ್ನ ವೋಟ್ ಬ್ಯಾಂಕಿಗೋಸ್ಕರ ಮಾಡ್ತಾರ ಸರ್, ಈ ರೀತಿ ಮಾಡೋದು ತಪ್ಪಾಗುತ್ತೆ ಸರ್ ಅದು. ಯಾಕಂದ್ರೆ ದೇಶದ ಪರ ನಿಂತವಾಗ ನಾವು ಎಲ್ಲರಿಗೂ ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂತ ನಾವು ಇಚ್ಛಾಶಕ್ತಿ ಹೊಂದಿರ್ಬೇಕು ಸರ್. ಯಾಕಂದ್ರೆ ಪಾಕಿಸ್ತಾನದವರಿಗೆ ನಾವು ಮೂಲತಃ ಕರ್ನಾಟಕದೊಳಗಡೆ ಆಗ್ಲಿ ನಮ್ಮ ದೇಶದೊಳಗಡೆ ಆಗ್ಲಿ ಸ್ಥಾನಮಾನ ಕೊಟ್ಟಿರೋದು ಮೊದಲೇ ತಪ್ಪು ಸರ್ ಅದು. ಯಾಕಂದ್ರೆ ಆ ವೇಳೆ ನಮ್ಮ ದೇಶದೊಳಗಡೆ ಇರ್ತಕ್ಕಂತ ಏನು ಸರಕುಗಳನ್ನ ಇದು ಮತ್ತು ಗಡಿ ವಿವಾದ ಬಗ್ಗೆ ಬಂದಾಗ ನಾವು ಯಾವುದಕ್ಕೂ ತಾರತಮ್ಯ ಮಾಡಬಾರ್ದು ಸರ್. ಇಲ್ಲಿ ಈಗ ಈ ಯುದ್ಧ ಸಾರೋದು ಏನಿದೆಯಲ್ಲ ಸರ್, ಎಲ್ಲರೂ ಪ್ರಚೋದನೆ ಕೊಟ್ಟು ಒಂದು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಶಾಸ್ತ್ರಿ ಮಾಡುವಂತ ಕೆಲಸ ಮಾಡ್ಬೇಕು ಸರ್. ಎಸ್ ಸರ್. ಡಾಕ್ಟರ್ ಚಿನಾರಾಮ್ ಅವರೇ, ಈ ವಿಚಾರದಲ್ಲಿ ಸರ್ ಹೇಳ್ರಿ. ಮಾತನಾಡ್ತಾ ಇದ್ರಿ ಅವಾಗಲೇ. ನೀವು ಮಾತನಾಡಿ ಸರ್. ಗೋ ಅಹೆಡ್. ಅಲ್ಲ, ಈಗ ದೇಶದ ವಿಷಯ ವಿಭಜನೆ ಆದಾಗೇನೆ ಬಾಬಾ ಸಾಹೇಬರು ಅವತ್ತು ಎಂತ ದೂರದೃಷ್ಟಿ ನಾಯಕರಾಗಿದ್ರು, ದೇಶ ಭಕ್ತರಾಗಿದ್ರು. ದೇಶದ ಸಮಗ್ರತೆ ಮತ್ತು ಏಳಿಗೆಗಾಗಿ ಅವರ ಚಿಂತನೆಗಳು ಹೇಗಿತ್ತು ಅಂತಕ್ಕಂಥದ್ದು ಅವರೇನು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಿರ್ತಾರೆ. ದೇಶ ವಿಭಜನೆ ವಿಷಯ ಬಂದಾಗ ದೇಶ ವಿಭಜನೆ ಆಗೋದು ಮಾತು ಬೇಡ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ, ವಿಭಜನೆ ಆಗೋದಾದ್ರೆ ಆಗ್ಲಿ, ಪಾಕಿಸ್ತಾನಕ್ಕೆ ಎಲ್ಲ ಹೋಗ್ಬಿಡಿ ಇಲ್ಲಿಂದನು, ವಿಭಜನೆ ಮಾತ್ರ ಅದು ಲೆಕ್ಕ. ಇಲ್ಲಿರೋರು ಇಲ್ಲೇ ಇದ್ದು ಪಾಕಿಸ್ತಾನದಾಗ ಹಿಂದೂ ಮಾತ್ರ ವಾಪಸ್ ಬರೋದಲ್ಲ ದೇಶದಲ್ಲಿ ಅಂತಾರೆ. ಅವತ್ತಿನ ದಿನದಲ್ಲಿ ಗಾಂಧಿ ಚಿನ್ನ ಮಧ್ಯೆ ಒಳಗಡೆ ಒಳ ಒಪ್ಪಂದ ಇತ್ತು. ಜಿನ್ನಾಗೆ ಒಂದು ಬ್ಲಡ್ ಕ್ಯಾನ್ಸರ್ ಇತ್ತು ಅವ್ರಿಗೆ. ಬ್ಲಡ್ ಕ್ಯಾನ್ಸರ್ ಇದನ್ನ ಅವ್ರು ಸತ್ತೋಗ್ಬಿಟ್ರು 100 ವರ್ಷಕ್ಕೆ. ಅಲ್ಲಿ ದೇಶಕ್ಕೆ ಪ್ರಧಾನ ಮಂತ್ರಿ ಆಗಿ 100 ವರ್ಷಕ್ಕೆ ಸಾಯ್ತಾರೆ. ಅಂದ್ರೆ ಸಾಯೋದಕ್ಕೆ ಮುಂಚೆ ನಾನು ಪ್ರಧಾನ ಮಂತ್ರಿ ದೇಶಕ್ಕೆ, ಭಾರತ ದೇಶಕ್ಕೆ ಆಗ್ಬೇಕು ಅಂತಕ್ಕಂಥ ಕೋರಿಕೆ ಇಟ್ಟಿರ್ತಾರೆ ಮೋದಿ ನಮ್ಮ ಗಾಂಧಿ ಅವ್ರ ಮುಂದೆ. ಗಾಂಧಿ ಹೇಳ್ತಾರೆ, ಇಲ್ಲಪ್ಪ ಇಲ್ಲೆಲ್ಲ ದೇಶ ಭಕ್ತರಿದ್ದಾರೆ, ನೀನು ಪ್ರಧಾನ ಮಂತ್ರಿ ಆಗಕ್ ಸಾಧ್ಯ ಇಲ್ಲ, ನೀನ್ ಪಾಕಿಸ್ತಾನ ಮಾಡ್ಕೊಂಡು ಹೋಗೋದು ಐಡಿಯಾ ಕೊಟ್ಟವ್ರೆ ಗಾಂಧಿ. ಹಾಗಾಗಿ ಗಾಂಧಿಗೆ ಬಹಳ ಆತರ ಇತ್ತು, ಅವ್ರಿಗೆ ದೇಶಕ್ಕೆ ಸ್ವತಂತ್ರ ಕೊಟ್ಬಿಟ್ರು, ಅವರು ವಿಭಜನೆ ಆಗೋದಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ರು. ಇದು ಅಂಬೇಡ್ಕರ್ ಹೇಳಿದ ಮಾತು ನಡೆದಿದ್ರು ಇವತ್ತು ಈ ಸ್ಥಿತಿ ಬರ್ತಾ ಇರ್ಲಿಲ್ಲ. ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಹಲವಾರು ಕಾರಣಗಳನ್ನ ಅವ್ರಿಗೆ ಹುಡ್ಕೊಂಡು ಹೋಗೋಣ. ಆ ಪಾಕಿಸ್ತಾನದ ರಕ್ಷಣಾ ಸಚಿವನ ಹೇಳ್ತಾರೆ ನೆನೆ ಒಂದು ಮೀಡಿಯಾದಲ್ಲಿ ಕೂತ್ಕೊಂಡು, 30 ವರ್ಷದಿಂದ ನಾವು ಭಯೋತ್ಪಾದಕ್ಕೆ ಬೆಂಬಲ ಕೊಟ್ಟಿದ್ದೇವೆ, ಅವ್ರಿಗೆ ಆಶ್ರಯ ಕೊಟ್ಟಿದ್ದೇವೆ, ನಾವೇ ಭಯೋತ್ಪಾದನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಅಂತ ನೇರವಾಗಿ ಒಪ್ಕೊಂಡಿದ್ದಾರೆ ಅವರು. ಅಷ್ಟು ಒಪ್ಕೊಂಡಾದ್ಮೇಲೆ ನಮ್ಮ ಭಾರತದ ಆಂತರಿಕ ನಮ್ಮ ದೇಶದ ವಿಚಾರ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ರಾಜಕಾರಣ ಓಟ್ ಹಾಕ್ಸ್ಕೊಳ್ಳೋ ಟೈಮಲ್ಲಿ ನೀವ್ ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ನಾವು ಕೇಳಲ್ಲ. ಆದ್ರೆ ದೇಶದ ವಿಷಯ ಬಂದಾಗ ನಾನು ದೇಶಕ್ಕಾಗಿ ನಾನು ಅನ್ನೋ ಭಾವನೆ ಬರ್ಬೇಕು ನಮ್ಮಲ್ಲಿ. ಅದ್ರಲ್ಲಿ ಯಾಕೋ ನಮ್ಮ ಮುಖ್ಯಮಂತ್ರಿಗಳು ಸಾವಿರಾರು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಇಲ್ಲ, ಶಾಂತಿ ಇರ್ಬೇಕು, ಯುದ್ಧ ಆಗ್ಬಾರ್ದು ಅಂತಕ್ಕಂಥ ಮಾತಾಡ್ತಕ್ಕಂಥದ್ದು ಬಹಳ ನಾಚಿಕೆಗೇಡಿನ ಕೆಲಸ. ಈ ನಾಚಿಕೆಗೇಡಿನ ಕೆಲಸ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥದಕ್ಕೆ ಛೀಮಾರಿ ಎಲ್ಲಾ ಕಡೆ ಬಂತು. ಅದಕ್ಕೆ ಹೇಳ್ತಾರೆ, ಇಲ್ಲ ನಾನು ಆ ರೀತಿ ಹೇಳಿಲ್ಲ, ನಾನು ಯುದ್ಧ ಅನಿವಾರ್ಯ ಆದ್ರೆ ಆಗ್ಲಿ, ಯಾಕೆ ಡಬಲ್ ಸ್ಟ್ಯಾಂಡ್ ಯಾಕೆ, ಈ ಗೊಂದಲ ಯಾಕೆ ಮೂಡಿಸ್ತೀರಿ ಜನಕ್ಕೆ? ಪಾಪ ಅಮಾಯಕ ಮುಸಲ್ಮಾನರು, ದೇಶಭಕ್ತ ಮುಸಲ್ಮಾನರು ನಮ್ಮ ದೇಶದಲ್ಲಿ ಇದಾರೆ. ಅವರೆಲ್ಲ ನಿನ್ನೆ ದಿನನಿತ್ಯ ಹೋರಾಟಗಳು ಮಾಡ್ತಾನೆ ಇದಾರೆ ಎಲ್ಲಾ ಕಡೆನು. ನಮ್ಮ ದೇಶದ ಆ ಶತ್ರು ರಾಷ್ಟ್ರಗಳನ್ನ ಯಾವ್ದೇ ಕಾರಣಕ್ಕೆ ಬಿಡಬೇಡಿ, ಬಗ್ಗು ಬಡೀರಿ ಅಂತ ಅವ್ರ ಬಾಯಿಂದ ಬರ್ತಾ ಇದೆ ಈ ಮಾತು. ಕಾಶ್ಮೀರದಲ್ಲಿ ಮುಸಲ್ಮಾನರು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದಾರೆ. ಭಯೋತ್ಪಾದಕರಿಗೆ ಯಾವ್ದು ಕಾರಣಕ್ಕೂ ಅವ್ರಿಗೆ ರಕ್ಷಣೆ ಮಾಡಬೇಡಿ, ನೀವು ಅವ್ರನ್ನ ಓಡಿಸಿ ಹೊಡೀರಿ ಅಂತ ಹೇಳ್ತಾ ಇದಾರೆ. ಮುಸಲ್ಮಾನ್ ಅಣ್ತಮ್ಮಂದ್ರು ಹೇಳ್ತಾ ಇದಾರೆ, ನಮ್ಮ ಮುಸಲ್ಮಾನ್ ಪ್ರೇಮ ಇರ್ತಕ್ಕಂಥದ್ದು ಸುಮ್ನೆ ಅದ್ರ ನಾಟಕ ಅದು.
ಒರಿಜಿನಲ್ ಪ್ರೀತಿ ಇಲ್ಲ ಮುಸಲ್ಮಾನರ ಮೇಲೆ. ನಮ್ಮಲ್ಲಿ ಇರ್ತಕ್ಕಂಥ ಮುಸಲ್ಮಾನರನ್ನ ಯಾರು ನಾವು ನಮ್ಮ ಹಿಂದೂಗಳು ನಾವು ಈ ಮುಸಲ್ಮಾನರನ್ನ ಭಾವನೆ ಇಲ್ಲ, ರಾಮ್ ರಹೀಮ್ ಅಂತಾನೆ ಕರಿತ್ಕೊಂತೀವಿ ನಾವು. ನಾವೆಲ್ಲ ಹಳ್ಳಿ ಜನದಲ್ಲಿ ಬಂದಂತವ್ರು. ನಮ್ಮೂರಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಯಾವತ್ತೂನು ನಮ್ಮನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ದೊಡ್ಡ ಕರೀತಾರೆ. ಪ್ರಶ್ನೆ ಇದೆ ಏನಂದ್ರೆ, ಸಂಜು ಪಡಿಕರ್ ಸರ್ ಕೇಳಿಸ್ತಾ ಇದೆಯಾ? ಸಂಜು ಪಡಿಕರ್ ಸರ್ ಕೇಳಿಸ್ತಾ ಇದೆ ನನ್ನ ಧ್ವನಿ? ಕೇಳ್ತಾ ಇದೆ ಸರ್. ಸರ್, ಕಲಬುರಗಿಯಲ್ಲಿ ಒಂದು ರಸ್ತೆಗೆ ಪಾಕ್ ಧ್ವಜವನ್ನ ಅಂಟಿಸಿರ್ತಾರೆ. ಏನು ಅಂದ್ರೆ ಅದೊಂದು ಪ್ರತಿಭಟನೆ, ಆಯ್ತಾ? ಓಕೆ ಸರ್. ವಾಹನಗಳಿಗಾಗ್ಲಿ ಅಥವಾ ನಡೆದಾಡ್ಕೊಂಡು ಹೋಗಿ ಪಾಕಿಸ್ತಾನದ ಒಂದು ಕ್ರಿಮಿ ಆಟಕ್ಕೆ ಅದೊಂದು ಪಕ್ಕ ಪ್ರತಿಭಟನೆ. ಆದ್ರೆ ಆ ಧ್ವಜವನ್ನ ಏನ್ ಬೇಪಾಕ್ ಅಣಿಸಿರ್ತಾರೆ, ಆ ಧ್ವಜವನ್ನ ಎತ್ಕೊಂಡು ಜನರಿಗೆ ಬೈತಾರೆ, ಯಾವ ರೀತಿ ಕೆಲಸ ಮಾಡಿರುವಂತ. ಇಂತಹ ಬೆಳವಣಿಗೆ ಆದಾಗ ಮೊದಲಿಗೆ ಏನ್ ಅನ್ಸುತ್ತೆ ಸರ್? ಇದೊಂದು ರಾಜಕೀಯ ಕುತಂತ್ರಕ್ಕಾಗಿ ಮಾಡಿರ್ತಕ್ಕಂತ ವಿಷಯಗಳು ಸರ್. ಯಾಕಂದ್ರೆ ಧ್ವಜ ಮತ್ತು ನಮ್ಮ ದೇಶದ ಭಾವನೆಗಳಿಗೆ ಬಂದ್ರೆ ನಮ್ಗೆ ಏನೇ ಧಕ್ಕೆ ಆದ್ರೂ ಕೂಡ ನಾವು ಸಹಿಸ್ಕೊಳಕ್ ಆಗಲ್ಲ ಸರ್. ಯಾಕಂದ್ರೆ ಅವರು ಒಬ್ಬರ ವಿಂಗ್ ಕಮಾಂಡ್ ಅವ್ರದ ಫೋಟೋ ಇಟ್ಕೊಂಡು ಅವರು ಡೈರೆಕ್ಟ್ ಆಗಿ ಇವ್ರನ್ನ ಇದು ಮಾಡ್ತೇನೆ, ಸ್ಕ್ರಾಪ್ ಮಾಡ್ತೇನೆ, ಕೊಲೆ ಮಾಡ್ತೇನೆ ಅಂತ ಈ ರೀತಿ ಅವರು ಕೆಲವೊಂದು ಬೇಡಿಕೆಗಳನ್ನ ಒಡ್ತಾರೆ ಸರ್. ಅದನ್ನ ಕೇಳ್ಕೊಂಡು ನಮ್ಮ ದೇಶದ ಸೇನಾಪಡೆಗಳಿದೆಲ್ಲ ಅದಕ್ಕೆಲ್ಲಕ್ಕೂ ಇದು ಸಹಿಸ್ಕೊಳಕ್ ಆಗಲ್ಲ ಸರ್. ಯಾಕಂದ್ರೆ ಈ ರೀತಿ ಆಗ್ತಿರ್ತಕ್ಕಂಥ ಪದೇ ಪದೇ ಕುಮ್ಮಕ್ಕಗಳನ್ನ ಕೊಡ್ತಕ್ಕಂತ ಈ ಭಯೋತ್ಪಾದಕರನ್ನ ನಾವು ಇಲ್ಲಿಂದ ಸದೆ ಬಿಡುವಂತ ಕೆಲಸ ಮಾಡ್ಬೇಕು ಸರ್. ಯಾಕಂದ್ರೆ ಈಗ ಕಳೆದ ಹೋದಂತ 26 ಜನ ಅಮಾಯಕರ ಬಲಿಯಾಗಿರ್ತಾರ ಸರ್. ಅವ್ರನ್ನ ವಾಪಸ್ ತಂದು ಕೊಡಕ್ ಆಗತ್ತಾ ಸರ್ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ? ಅವರಿಗೆ ತಕ್ಕ ಪಾಠ ಕಲಿಸಬೇಕಾದ್ರೆ ಸರ್ ನಾವು ಅವ್ರ ಮೇಲೆ ದಾಳಿ ಮಾಡ್ಲೇಬೇಕು ಸರ್. ಇವಾಗ ಕಲಬುರ್ಗಿಯ ವಿಚಾರಕ್ಕೆ ನೋಡೋದಾದ್ರೆ ಸಣ್ಣ ಇದಿರ್ಬೇಕು. ಯಾಕಂದ್ರೆ ಅಲ್ಲಿ ಅಷ್ಟು ಪ್ರಮಾಣ ಮಟ್ಟದಲ್ಲಿ ಪಾಕ್ ಮತ್ತೆ ಇಂಡೋ ನಡುವೆ ಈ ರೀತಿಯಾದಂತಹ ಒಂದು ಗಲಾಟೆಗಳು ನಡೀತಾ ಇದೆ. ಪಾಕ್ ಧ್ವಜದ ಮೇಲೆ ಯಾಕೆ ಅಷ್ಟೊತ್ತು ಪ್ರೇಮ? ಅದು ನಮ್ಮ ಕಲಬುರ್ಗಿ ಕರ್ನಾಟಕದಲ್ಲಿ, ಭಾರತದಲ್ಲಿರುವಂತಹ ನಮ್ಮ ಕರ್ನಾಟಕದ ಒಂದು ಭಾಗ. ಅಲ್ಲಿ ಇರುವಂತಹ ಒಂದು ಜನಗಳಿಗೆ ಅಥವಾ ಅಲ್ಲಿರುವಂತಹ ಮುಸಲ್ಮಾನರಿಗೆ ಈ ಒಂದು ವಿಚಾರ ಸಹ ಗೊತ್ತಿಲ್ವಾ? ಮಹಿಳೆಯರಿಗೆ, ಎಸ್ಪೆಷಲಿ ಆಗಿ ಮಹಿಳೆಯರಿಗೆ ಆ ಧ್ವಜವನ್ನ ಎತ್ಕೊಂಡು ಅವ್ರಿಗೆ ಒಂದು ರೀತಿಯಾದಂತಹ ಹೇಳಿಕೆಗಳನ್ನ, ಕಿಡಿಯನ್ನ ಕರ್ತಾರೆ. ಅಲ್ಲಿ ಓಡಾಡ್ತಾ ಇರುವಂತಾರೆ, ಯಾರು ಇದನ್ನೆಲ್ಲ ಹಾಕ್ತವ್ರು ಅನ್ನೋ ಒಂದು ಇದು ಹೇಳ್ತಾರೆ. ಅದೊಂದು ಪ್ರತಿಭಟನೆ. ಅದಾದ್ಮೇಲೆ ಸಹ ಬೇರೆ ಬೇರೆ ಕಡೆ ದೊಡ್ಡ ಧ್ವಜವನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆದ್ರೆ ಮೊದಲಿಗೆ ಕಲಬುರಗಿಯಲ್ಲಿ ಆ ಧ್ವಜವನ್ನ ರಸ್ತೆಗೆ ಎಣಿಸಿ ಮಾಡಿದ್ರು, ಆ ರೀತಿಯಾದಂತ ಪ್ರತಿಭಟನೆಯನ್ನ. ಅದನ್ನ ತೆಗೆದು ಬೇರೆ ಕಡೆ ಎಲ್ಲೋ ಸ್ಥಳ ತೆಗೆದುಕೊಂಡು ಸೇಫ್ ಆಗಿ ಎತ್ಕೊಂಡು ಹೋಗುವಂತ ಕೆಲಸವನ್ನ ಮಹಿಳೆಯರು ಮಾಡ್ತಾರೆ ಅಂದ್ರೆ ಅದೊಂದು ಪ್ರತಿಭಟನೆ ಅಲ್ವಾ? ಸಂಜು ಬಡಿಗರ್ ಸರ್, ಅದೊಂದು ಪ್ರತಿಭಟನೆ ಅಲ್ವಾ? ಎಸ್ ಸರ್, ನಾನು ಚೀನಾರಾಮ್ ಅವರ ಮಾತನಾಡ್ತೀನಿ. ಎಸ್ ಸರ್, ಈ ಒಂದು ಘಟನೆಗೆ ಏನ್ ಹೇಳ್ತೀರಿ ಸರ್? ಚೀನಾರಾಮ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ, ಆಗ್ಲೇ ಕೇಳಲಿಲ್ಲ. ನಾನು ಕಲಬುರಗಿ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ನಿನ್ನೆ ರಸ್ತೆಗೆ ಅಂಟಿಸಿದ್ದಂತಹ ಧ್ವಜವನ್ನ ಅಲ್ಲಿನ ಸ್ಥಳೀಯ ಮುಸಲ್ಮಾನರು ತೆಗೆದು ಅದನ್ನ ಸೇಫ್ ಆಗಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದು ಏನ್ ಹೇಳುತ್ತೆ, ಈ ಒಂದು ಘಟನೆ ಏನ್ ಹೇಳುತ್ತೆ ಅಂತ? ಅಲ್ಲ, ಇವಾಗ ಈ ಘಟನೆಯಲ್ಲಿ ಪಾಕಿಸ್ತಾನ ಧ್ವಜ ನೆಲದ ಮೇಲೆ ಅಟ್ಸೋದು ಒಂದೇ, ಅದು ತಪ್ಪು. ಅದೂನು ಅವ್ರು ಆ ಧ್ವಜಕ್ಕೆ ಯಾಕೆ ನಾವು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ಬೇಕು? ಅದನ್ನ ಪ್ರಾಮುಖ್ಯತೆ ಕೊಡಬಾರ್ದು. ಅಲ್ಲಿ ಅಂಟಿಸಿದಂತ ಧ್ವಜನ ಇವ್ರು ಸೇಫ್ ಆಗಿ ಎತ್ಕೊಂಡು ಹೋಗೋದು ಇನ್ನೂ ಡಬಲ್ ತಪ್ಪು, ದೇಶದ್ರೋಹ ಅದು. ಅದನ್ನ ಅವ್ರು ಫಸ್ಟ್ ಬಂಧಿಸ್ಬೇಕಾಗಿತ್ತು. ಈ ಸರ್ಕಾರ ಆ ಕೆಲಸ ಮಾಡ್ಲಿಲ್ಲ. ಅವ್ರನ್ನ ಮೊದಲನೇದಾಗಿ ಬಂಧಿಸಿದ್ರೆ ಇವತ್ತು ಜನಕ್ಕೆ ಬುದ್ಧಿ ಬರೋದು. ಅದನ್ನ ಪೊಲೀಸ್ ಕೆಲಸ ಮಾಡ್ಕೊತಾ ಇತ್ತು. ಅಲ್ಲಿ ತಗಲಾಕೆ ಅಲ್ಲಿ ರಸ್ತೆ ಮೇಲೆ ಹಾಕಿರ್ತಕ್ಕಂಥ ರಾಷ್ಟ್ರಧ್ವಜ, ಅವರ ರಾಷ್ಟ್ರಧ್ವಜನ ಅಡಾಪ್ಟ್ ಮಾಡ್ತೀನಿ. ಅಲ್ಲಿ ಧ್ವಜವನ್ನ ಸೇಫ್ ಆಗಿ ಹೋದಂತಹ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಆಗಿಲ್ಲ. ಆದ್ರೆ ಅಲ್ಲಿ ಅಂಟಿಸಿದಂತವ್ರ ಮೇಲೆ FIR ಆಗಿದೆ. ಇಬ್ಬರ ಮೇಲೆ FIR ಆಗಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ನೀವು ಒಂದ್ ಸೈಡು ಯಾಕೋ ತುಷ್ಟೀಕರಣ ಮಾಡ್ತಕ್ಕಂಥ ಕಾರ್ಯ ಕೊಟ್ಟಿದ್ದೀರಿ. ಆ ಹೆಣ್ಮಕ್ಳು ಅದನ್ನ ಸೇಫ್ ಆಗಿ ಕಂಕಳಲ್ಲಿ ಇಟ್ಕೊಂಡು ಎದೆಗೆ ಮೆತ್ತಿಸ್ಕೊಂಡು ಹೋಗ್ತಾರೆ. ಈ ಭಾರತದ ಉಪ್ಪುದ್ ಬೇಕು, ಭಾರತದ ನೆಲ ಬೇಕು, ಈ ದೇಶದ ಸಂಪತ್ತು ಅನುಭವಿಸ್ತೀರಿ. ಈ ದೇಶದಲ್ಲಿ ಇದೀರಾ ನೀವು ಇದೀರಾ ಅಂದ್ಮೇಲೆ ಈ ದೇಶಕ್ಕೆ ಗೌರವ ಕೊಡ್ಬೇಕು. ಆ ಧ್ವಜಗಳನ್ನ ನೀವು ಹೊತ್ಕೊಂಡು ಹೋಗೋ ಕೆಲಸ ನೀವು ಮಾಡಬಾರ್ದು. ಅದು ಹೆಣ್ಮಕ್ಳ ಮುಂದೆ ಕಳ್ಸಿದಾರೆ, ಗಂಡಸರು ಬರ್ಲಿಲ್ಲ. ಯಾಕೆ ಹೆಣ್ಮಕ್ಳ ಕಳ್ಸಿದ್ರೆ ಅದ್ನ ಕೇಸ್ ಆಗಲ್ಲ, ಹೋಗಿ ಇವ್ರು ಸಾಫ್ಟ್ ಇದಾರೆ ಕಾಂಗ್ರೆಸ್ ಸರ್ಕಾರ ಅಂತ. ಆ ಸಾಫ್ಟ್ ಕಾರ್ನರ್ ಬೇಡ, ಅವ್ರ ಮೇಲೆ FIR ಹಾಕಿ. ಆ ಧ್ವಜಗಳ ಬಿಸಾಕಿ ನೀವು ಅದನ್ನ ಪೊಲೀಸರು ಏನ್ ಮಾಡ್ಬೇಕು ಮಾಡ್ತಾರೆ.
ಅದ ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡೋದ್ ಬಿಟ್ಟು ಆ ಹೆಣ್ಮಕ್ಳನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಮುಂದೆ ಒಂದ್ಸರಿ ಈ ತರ ಬರೋದಿಲ್ಲ. ಅದಕ್ಕೆ ನೀವೇನ್ ಗೌರವ ಕೊಡೋದು? ಪಾಕಿಸ್ತಾನ ಧ್ವಜನ ಅವನು ರಸ್ತೆಯಲ್ಲಿ ಅನ್ಸಿರೋದು ತಪ್ಪೆ ಅಂತ ನಾನು ಒಪ್ಕೋತೀನಿ. ಅವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಬೇಡಿ ಅವ್ರಿಗೆ. ಪಾಕಿಸ್ತಾನದವ್ರಿಗೆ ಯಾಕೆ ಅವ್ರ ಧ್ವಜನ ತಗೊಂಬಂದ್ ನಾವು ಪ್ರಚಾರ ಕೊಡ್ಬೇಕು? ಆ ಧ್ವಜನ ಕಾಲ್ ಕಸಕ್ಕಿತ್ತ ಆಚೆ ಹಾಕ್ಬೇಕು ಅನ್ನೋದು ಲೆಕ್ಕ ಒಪ್ಕೊಳ್ಳೋಣ. ನಾವೆಲ್ಲ ಅದನ್ನ ವಿರೋಧ ಮಾಡ್ತೀವಿ. ಮತ್ತೆ ಈ ಹೆಣ್ಮಕ್ಳಿಗೂ ಕೇಸ್ ಹಾಕ್ಬೇಕು. ಅದು ನಿಜವಾದಂತ ಸರ್ಕಾರ. ಈ ಸರ್ಕಾರ ಆ ರೀತಿ ಧ್ವನಿ ಇಲ್ವಲ್ಲ. ಇವತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ದೇಶದ ಸಮಗ್ರತೆ, ಐಕ್ಯತೆ, ಒಗ್ಗಟ್ಟು ಅಲ್ಲ. ದೇಶದ ಸಂರಕ್ಷಣೆ ಮಾಡೋ ದಿಕ್ಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಇವತ್ತು ಅಸೆಂಬ್ಲಿಯಲ್ಲಿ ವಿಧಾನಸಭೆಯಲ್ಲಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೀತಾರೆ. ನಾವು ಅದೇ ಬಾಯಿಂದ ಪದ ಹೇಳಕ್ಕೂ ನಮ್ಗೆ ನಾಚಿಕೆ ಆಗುತ್ತೆ, ನಮ್ಗೆ ನೋವಾಗುತ್ತೆ. ಅಂತವರಿಗೆ ಇಲ್ಲ ರೀ ಅದೆಲ್ಲ ಗಂದಿಲ್ಲ ಅಂತ ಮಾತಾಡ್ತಾರೆ. ಅಲ್ಲಿದ್ದಂತ ರಾಜ್ಯಸಭಾ ಸದಸ್ಯ ಅದನ್ನ ಸಮರ್ಸ್ಕೊತಾನೆ, ಹಂಗಂದಿಲ್ಲ ಅಂತ. FSL ಹೋಗ್ಲಿ ಆಮೇಲೆ ಬರ್ಲಿ ಅಂತಾರೆ. ಆಗ ಅಂದ ಮೇಲೆ ಪುನಃ ನೀವು ಅದನ್ನೇ ಬಂದಿರೋದು ನಿಜ ಅಂತ ಒಪ್ಕೊಂಡ್ಮೇಲೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ಲಿಲ್ಲ. ಯಾರ ಮೇಲೆ ಕೇಸ್ ಹಾಕಿದ್ರು ಇನ್ನೂ ಅದ್ರ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ನಾವ್ ಹೇಳ್ತಕ್ಕಂಥದ್ದು ಇಷ್ಟೇನೆ. ಇವತ್ತು ಇದು ಆಂತರಿಕವಾದ ವಿಚಾರಗಳು ಬಂದಾಗ ಅದ್ರ ಬಗ್ಗೆ ನಾವು ಅಷ್ಟೊಂದು ಸೀರಿಯಸ್ ಆಗೋದು ಬೇಡ. ಆದ್ರೆ ದೇಶದ ಭದ್ರತೆ ವಿಷಯದಲ್ಲಿ 26 ಜನರಲ್ಲಿ 20 ಜನರ ಒಳ ಉಡುಪುಗಳನ್ನ ಓಪನ್ ಮಾಡಿ ನೋಡಿ ಹೊಡೆದಿದಾರಲ್ಲ, ಇದು ಹಿಂದೂಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಕ್ಕೆ ಭಯೋತ್ಪಾದಕರ ದುಷ್ಕೃತ್ಯ ಅಲ್ವಾ ಇದು? ಇದೊಂದು ಭಯೋತ್ಪಾದನೆಯ ಒಂದು ಪರಮಾವಧಿ ಅಲ್ವಾ? ಈ ದೇಶದ ಬಗ್ಗೆ ಏನ್ ಅನ್ಕೊಂಡಿದಾರ ನಮ್ ದೇಶನ? ದೇಶದಲ್ಲಿ ಯಾರೋ ನಕಲಿ ರಾಜಕಾರಣಿಗಳು ಇಲ್ಲ ನಮ್ಮಲ್ಲಿ. ನಮ್ಮ ರಾಜಕೀಯ ಭಾರತೀಯ ಜನತಾ ಪಕ್ಷ ದೇಶ ಭಕ್ತರಿಂದ ಕೂಡಿರ್ತಕ್ಕಂಥ ಪಕ್ಷ. ಇವತ್ತು ದೇಶದ ಪ್ರಧಾನಮಂತ್ರಿಗಳು 100ಕ್ಕೆ 100 ಅಪ್ಪಟ ದೇಶ ಭಕ್ತರು. ದೇಶ ಅಧಿಕಾರಕ್ಕಾಗಿ ಅವ್ರು ಬಂದಿಲ್ಲ, ದೇಶದ ಸಮಗ್ರತೆಗಾಗಿ ಬಂದಿದ್ದಾರೆ. ಇವತ್ತು ಅರಬ್ ಕಂಟ್ರಿನಲ್ಲಿ ಅವರು ಪ್ರವಾಸದಲ್ಲಿದ್ರು. ಈ ಘಟನೆ ತಿಳಿದು ಅಲ್ಲಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದು ಮೊದಲನೇ ಕೆಲಸ ಮಾಡಿದ್ದೆ ಯಾರ್ಯಾರನ್ನ ಹೇಗೆ ಮಾಡ್ಬೇಕು ರಾಜತಾಂತ್ರಿಕವಾಗಿ, ಹೇಗೆ ಎಲ್ಲೆಲ್ಲಿ ಫಸ್ಟ್ ಕತ್ರಿ ಹಾಕ್ಬೇಕು ಅಂತ ಹಾಕಿದ್ದಾರೆ. ಇವತ್ತು ತಡೆಗುಟ್ಟೋಗ್ಬಿಡವ್ರೆ. ಪ್ರಧಾನಮಂತ್ರಿಯಿಂದ ಹಿಡಿದು, ರಕ್ಷಣಾ ಮಂತ್ರಿಯಿಂದ ಹಿಡಿದು, ಪಾಕಿಸ್ತಾನ ಮಂತ್ರಿಗಳೆಲ್ಲಾನು ಏನಪ್ಪಾ ಆಗ್ತದೆ ಅನ್ನೋ ಬೈದಲ್ಲಿ ಕೂತಿದ್ದಾರೆ. ಭಿಕ್ಷೆ ಬೇಡ್ ತಿಂತಕ್ಕಂಥ ರಾಷ್ಟ್ರ ಅದು ಅಲ್ಲಿನ ನಾಯಿಗಳನ್ನ, ನಮ್ಮ ಕತ್ತೆಗಳನ್ನ ಮಾರಿ ಜೀವನ ಮಾಡತಕ್ಕಂಥ ಜನ ಅವರು. ಅವ್ರ ಬದುಕು ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತು ಸಿಂಧೂ ನದಿ ಅದು ಹಾಗೆ ಲೈನ್ ಅಲ್ಲಿ KRS ಪಕ್ಷದ ಮುಖಂಡರಾಗಿರುವಂತಹ ವಿಜಯ್ ರೆಡ್ಡಿ ಅವರು ಸಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ. ಎಸ್ ವಿಜಯ್ ರೆಡ್ಡಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ವಿಜಯ್ ರೆಡ್ಡಿ ಸರ್, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಎಸ್, ಮತ್ತೆ ಅವ್ರನ್ನ ಸಂಪರ್ಕ ಮಾಡುವಂತ ಕೆಲಸ ಮಾಡೋಣ. ಚಿನಾರಾಮ ಸರ್, ಇದೇ CM ಸಿದ್ದರಾಮಯ್ಯ ಅವರ ಹೇಳಿಕೆ ನಂತರ ಅವರ ಸಚಿವ ಸಂಪುಟ ಅಥವಾ ಅವರ ಸಚಿವರು, ಶಾಸಕರು ಇವ್ರನ್ನ ಸಮರ್ಥನೆಯನ್ನ ಮಾಡ್ಕೊಂತ ಇದ್ದಾರೆ. ಯಾವ ರೀತಿ? ಅವ್ರು ಹೇಳಿರೋದಾಗಲ್ಲ, ಏನಾರು ಯುದ್ಧ ಆಗಿಬಿಟ್ರೆ ಏನ್ ಗತಿ, ಮತ್ತೆ ಒಂದಿಷ್ಟು ಆರ್ಥಿಕತೆ ಹಿಂದಕ್ಕೆ ಹೋಗ್ತದೆ, ಮುಂದಕ್ಕೆ ಹೋಗ್ತದೆ, ಈ ತರದ ಒಂದು ಹೇಳಿಕೆಗಳನ್ನ ಸಮರ್ಥನೆಯನ್ನ ಕೊಟ್ಕೊತಾ ಇದ್ದಾರೆ CM ಸಿದ್ದರಾಮಯ್ಯ ಬೆಂಬಲಿಗರು. ಇದ್ರ ಬಗ್ಗೆ ನಮ್ಮ ದೇಶ ಬಹಳ ಸಂಪದ್ಭರಿತವಾದ ದೇಶ ಇದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇವತ್ತು ಹಣಕಾಸಿನ ಸ್ಥಿತಿ ಆಗಿರ್ಬೋದು, ಆಡಳಿತಾತ್ಮಕ ಯೋಚನೆಗಳಿರ್ಬೋದು, ದೇಶದ ಭದ್ರತೆಗಾಗಿ ನಿಯೋಜನೆ ಮಾಡಿರ್ತಕ್ಕಂಥ ಸೈನಿಕರು ಅಪಾರ ಸಂಪತ್ತು. ಈ ದೇಶದ 1/3 ಭಾಗವನ್ನ ಬರೀ ದೇಶದ ರಕ್ಷಣೆಗಾಗಿ ದುಡ್ಡನ್ನ ಉಳಿತಾಯ ಮಾಡ್ತಾರೆ ಬಜೆಟ್ ಅಲ್ಲಿ. ಇಷ್ಟು ದೊಡ್ಡ ದೇಶದ ಆರ್ಥಿಕ ಚಿಂತನೆಗಳೆಲ್ಲ ಆಗಿದ್ರೆ ಇವ್ರ ಮನೆಗ್ ನುಗ್ಗಿ ಯಾರಾದ್ರೂ ಏನಾದ್ರು ಬಾಂಬ್ಗಳು ಹಾಕಿದ್ರೆ ಏನಾದ್ರು ಮಾಡಿದ್ರೆ, ಅಯ್ಯೋ ನಮ್ಮ ಮನೆಗ್ ಬಾಂಬ್ಗಳು ಹಾಕ್ಬಿಟ್ಟಿದ್ದಾರೆ ಮತ್ತೆ ನಾವು ಕೇಸ್ ಕೊಟ್ರೆ ಎಲ್ಲಿ ಮತ್ತೆ ತಿರ್ಗಿ ಹಾಕ್ಬಿಡ್ತಾರ, ಭಯ ಬಿಟ್ಕೊಂಡು ಕೂತ್ಕೊಳಕಾಗುತ್ತಾ? ಏಡಿಗಳ ರಾಷ್ಟ್ರ ನಮ್ಮದು. ನಮ್ಮ ಧೈರ್ಯವಂತರ ರಾಷ್ಟ್ರ, ದೇಶದ ಸಮಗ್ರವಾದ ಚಿಂತನೆಗಳನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರ. ದೇಶಕ್ಕಾಗಿ ನಾವು ಏನೆಲ್ಲ ಮಾಡ್ಬೇಕಂತಕ್ಕಂಥ ಚಿಂತನೆ ಮಾಡ್ಬೇಕಾದಂತ ಅವಶ್ಯಕತೆ ನಮ್ಗಿದೆ. ನಾವು ಎದುರ್ಕೊಂಡು ಅವ್ರಿಗೆ ಎದುರ್ಕೊಂಡು ಕೂತ್ಕೊಳ್ಳೋದಲ್ಲ, ಅವ್ರು ಎದುರ್ಕೊಂಡು ಕೂತಿದ್ದಾರೆ ಅನ್ನತಕ್ಕಂಥ ಯೋಚನೆ ಮಾಡ್ಬೇಕು. ಇವತ್ತು ನಮ್ಮಲ್ಲಿ ಅವನ್ನ ಯಾರೋ ಒಬ್ಬ ಕುಕ್ಕರ್ ಬಾಂಬ್ ಇಟ್ಬಿಡ ಮಂಗಳೂರಲ್ಲಿ. ಆ ಕುಕ್ಕರ್ ಬಾಂಬ್ ಕುಕ್ಕರ್ ಬ್ರದರ್ಸ್, ನಾವೆಲ್ಲ ಹಂಗೆಲ್ಲ ಮಾಡಬಾರ್ದು. ಅವ್ರೆಲ್ಲ ನಮ್ಮ ಬ್ರದರ್ಸ್, ಆಲ್ ಆರ್ ಮೈ ಬ್ರದರ್ಸ್. ಇದೆಲ್ಲ ರೀ, ಅವ್ರು ಬಾಂಬ್ ಬಿಟ್ಟು ಅವನು ಬ್ರದರ್ ಆದ್ರಲ್ಲ ಆಗ್ಲಿ, ಸಿಸ್ಟರ್ ಆದ್ರ ಆಗಿರ್ಲಿ, ಯಾರಾದ್ರೂ ಆಗಿರ್ಲಿ, ಅವನನ್ನ ಸದೆ ಬಡಿಬೇಕಂತಕ್ಕಂಥ ಚಿಂತನೆ ಕಾಂಗ್ರೆಸ್ ನಾಯಕರಿಗೆ ಇರ್ಬೇಕು. ಆ ಕಾಂಗ್ರೆಸ್ ನಾಯಕರುಗಳು ಇವತ್ತು ಎಲ್ಲೋ ಒಂದ್ ಕಡೆ ಸಲಿಗೆ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ವಿಜಯ್ ರೆಡ್ಡಿ ಅವರು ಸಹ ಮತ್ತೆ ರೀಜಾಯ್ನ್ ಆಗಿದ್ದಾರೆ, KS ಪಕ್ಷದ ಮುಖಂಡರು. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ವಿಜಯ್ ರೆಡ್ಡಿ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ವಿಜಯ್ ರೆಡ್ಡಿ ಸರ್? ಎಸ್ ಸರ್,
ಮತ್ತೆ ಅವರ ಮೇ ಬಿ ಅವರದ ಮ್ಯೂಟ್ ಮಾಡ್ಕೊಂಡಿರ್ತಾರೆ. ನಾನು ಮತ್ತೆ ಅವ್ರನ್ನೇ ಸಹ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್, ವಿಜಯ್ ರೆಡ್ಡಿ ಸರ್? ನಿಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇಲ್ಲ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ನಾನು ಡಾಕ್ಟರ್ ಚಿನ್ನಾರಾಮ್ ಅವ್ರ ಮಾತನಾಡ್ತಾ ಹೋಗ್ತೀನಿ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಸಚಿವ ಸಂಪುಟದ ಒಂದಿಷ್ಟು ಸಚಿವರು ಮತ್ತೆ ಮುಖ್ಯವಾಗಿ RB ತಿಮ್ಮಾಪುರ್ ಅವ್ರ ಹೇಳಿಕೆಯನ್ನು ಸಹ ದಾಖಲಿಸ್ಕೋಬೇಕಿಲ್ಲಿ. ಯಾಕೆಂದ್ರೆ ಅವರು ಸಹ ಹೇಳ್ತಾ ಇದ್ರು ಅವ್ರು ಆ ರೀತಿಯಾಗಿ ಹೇಳಿಲ್ಲ, ಸುಮ್ನೆ ಬಿಜೆಪಿ ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಸುಮ್ನೆ CM ಸಿದ್ದರಾಮಯ್ಯ ಅವ್ರನ್ನ ಈ ರೀತಿಯಾದಂತ ಒಂದು ವಿಚಾರದಲ್ಲಿ ತಳಕ್ ಹಾಕ್ಬೇಕು, ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಸಹ ಕೊಡ್ತಾರೆ. ಅಲ್ಲ, ಅಂಗೈಯಲ್ಲಿರೋ ಹುಣ್ಣಿಗೆ ಕಣ್ಣಿ ತಗೊಂಡ್ ನೋಡ್ಬೇಕಾ? ಅವ್ರು ಹೇಳಿಕೆ ಮಾಡಿರೋದು ಎಲ್ಲೋ ಬೀದಿನಲ್ಲ, ಯಾವ್ದೋ ಪತ್ರಿಕೆಯಲ್ಲಿ ಬಂದಿರೋದಲ್ಲ, ಲೈವ್ ಅಲ್ಲಿ ಬಂದಿದೆ, ಎಲ್ಲಾ ಮಾಧ್ಯಮಗಳಲ್ಲಿ ಲೈವ್ ಬಂದಿದೆ ಅವ್ರು ಮಾತಾಡೋದು. ಇವತ್ತು RB ತಿಮ್ಮಾಪುರ್ ಎಕ್ಸೈಸ್ ಮಿನಿಸ್ಟ್ರು ಭ್ರಷ್ಟಾಚಾರದಲ್ಲಿ ಪ್ರಮುಖರಾಗಿದ್ದಾರೆ. ಇವತ್ತು ಭ್ರಷ್ಟಾಚಾರದ ಆರೋಪಗಳು ಅವ್ರ ಮೇಲೆ ಎಷ್ಟೆಲ್ಲ ಬಂದಿದೆ, ಅದನ್ನ ಮುಚ್ಕೊಂಡು ಮಂತ್ರಿ ಕಿತ್ತಾಕ್ತಾರೆ ಅಂತ ಗೊತ್ತಿದೆ ಅವ್ರಿಗೆ. ಅದಕ್ಕೆ ಸಮರ್ಸ್ಕೊಳ್ಳೋದಕ್ಕೆ ಈ ಒಂದು ಸ್ವಾರ್ಥ ರಾಜಕಾರಣಕ್ಕೆ ತಿಮ್ಮಾಪುರ್ ಅವರು ಹೊರಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಸ್ಕೊಳ್ಳೋಂತ ಮಾತಾಡ್ಬಿಡ್ಬೇಕು ಅಂತ. ನೀವು ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಸ್ಕೋಬೇಡಿ, ಯಾರನ್ನು ಮೆಚ್ಚಿಸ್ಕೋಬೇಡಿ. ದೇಶದ ವಿಷಯ ಇದು, ದೇಶದ ಅಖಂಡತೆ ವಿಷಯ. ತಿಮ್ಮಾಪುರ್ ಅವರೇ, ನೀವೆಲ್ಲೋ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಜೀತದಾಳಾಗಿರಿ, ನಾವು ಬೇಡನಲ್ಲ. ಆದ್ರೆ ಇವತ್ತು ದೇಶದ ವಿಷಯ ಬಂದಾಗ ನೀವು ಮಾತಾಡ್ತಕ್ಕಂತ ಮಾತುಗಳು, ನಿಮ್ಮ ಮಾತಿಗೆ ಸ್ವಲ್ಪ ಬೆಲೆ ಇರ್ತದೆ. ಮಂತ್ರಿಗಳು ನೀವು, ಅದು ಎಕ್ಸೈಸ್ ಮಂತ್ರಿಗಳು ಹೇಗೆ ಆಡ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಸ್ವಲ್ಪ ಮೊತ್ತಲ್ಲಿ ಇರ್ತಾರೆ. ಇವತ್ತು ನಿಮ್ಮ ಆಡಳಿತದಲ್ಲಿ ಏನೆಲ್ಲ ಮಾಡಿದಿರಿ, ಎಷ್ಟು ಭ್ರಷ್ಟಾಚಾರ ಮಾಡಿದಿರಿ, ಯಾವ ರೀತಿಯಲ್ಲಿ ನಿಮ್ಮ ನಾಟಕ ನಡೀತಾ ಇದೆ ಅಂತ ಗೊತ್ತಿದೆ. ನಿಮ್ಮ ಮಂತ್ರಿ ಸ್ಥಾನಕ್ಕೆ ತೆಗಿತಾರಂತ ಗೊತ್ತಿದೆ. ನೀವ್ ಇದಕ್ಕೆ ಈ ಮೆಚ್ಚಿಸ್ಕೊಳಕ್ ನೀವ್ಯಾಕೆ ಮಾತಾಡ್ತೀರಿ? ಜಮೀರ್ ಎಲ್ಲಿ ಹೋಗಿದ್ದಾರೆ? ಜಮೀರು ಮಾತಾಡ್ಬೋದು ಓಪನ್ ಆಗಿ. ಅವ್ರಿಗೆ ಸಲೀಮ್ ಎಲ್ಲಿ ಹೋಗಿದ್ದಾರೆ? ಅವ್ರು ಯಾರು ಮಾತಾಡ್ತಾ ಇಲ್ಲ. ನೀವ್ ಯಾಕೆ ಮಾತಾಡಕ್ ಹೋಗ್ತಾ ಇದ್ರಿ ಅಂದ್ರೆ ನಿಮ್ ಮಂತ್ರಿ ಸ್ಥಾನ ಹೋಗ್ತದಂತ. ನಿಮ್ ಮಂತ್ರಿ ಸ್ಥಾನ ಸ್ವಾರ್ಥಕ್ಕಾಗಿ ಮಾಡ್ಕೋಬೇಡಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಲ್ಲಿ ಗೆದ್ದು ಬಂದಂತ ನೀವು ದೇಶಕ್ಕೆ ದೇಶಕ್ಕೆ ನಿಷ್ಠೆ ಆಗಿರ್ಬೇಕು. ಇವತ್ತು ಬಾಬಾ ಸಾಹೇಬ್ರ ಭಾವನೆಗಳಿಗೆ ನಿಷ್ಠೆ ಆಗಿರ್ಬೇಕು. ಅವ್ರು ಕೊಟ್ಟಂತ ಸೌಲಭ್ಯಗಳಿಂದ ಇವತ್ತು ಮಂತ್ರಿ ಆಗಿದ್ದೀರಿ. ಇವತ್ತು ಯಾರೋ ಕಾಂಗ್ರೆಸ್ಸಿನ ಮುಲಾಜಲ್ಲಿ ಮಂತ್ರಿ ಆಗಿಲ್ಲ, ರಿಸರ್ವೇಶನ್ ಸಿಕ್ಕಿಲ್ಲ ನಿಮ್ಗೆ. ಆ ರಿಸರ್ವೇಶನ್ ಗೆದ್ದು ಬಂದು ಇವತ್ತು ನಾಟಕಾಡ ಕೆಲಸ ಬಿಡಿ ಅಂತ ಬಾಬಾ ಸಾಹೇಬ್ರೆ ಏಕಧ್ವನಿಯಲ್ಲಿ ಹೇಳಿದ್ರು, ದೇಶ ಮೊದಲು ನಾನು ನಂತರ ಅಂತ. ಆ ಭಾವನೆಯಲ್ಲಿ ಇರ್ತಕ್ಕಂಥ ನೀವು ಮೀಸಲಾತಿ ಗೆದ್ದಂತ ನೀವು ಎಲ್ಲೋ ಒಂದ್ ಕಡೆ ಯಾರ್ದೋ ಸ್ವಾರ್ಥಕ್ಕೆ ಬಲಿ ಆಗ್ಲಿಕ್ಕೆ ಯಾಕೆ ಹೋಗ್ತೀರಿ? ತಿಮ್ಮಾಪುರ್ ಅವ್ರು ನಿಮ್ಗೆ ಮಾತಾಡಕ್ ಗೊತ್ತಿಲ್ವಾ? ಸುಮ್ನೆ ಎದ್ಬಿಡಿ, ನಿಷಾದಲ್ಲಿ ಇದ್ಬಿಡಿ. ನೀವು ನಿಶಾ ಇಲಾಖೆ ಮಂತ್ರಿ, ಇವತ್ತು ನೀವು ಎಕ್ಸೈಸ್ ಮಿನಿಸ್ಟ್ರು, ನಿಮಗೆ ನಿಷಾದಲ್ಲಿರೋರಿಗೆ ನೀವು ನ್ಯಾಯ ಕೊಡ್ಬೇಕು. ಮನೆಗೂ ಪೈಪ್ ಲೈನ್ ಮಾಡ್ಬಿಟ್ಟು ಮನೇಲಿರೋರೆಲ್ಲ ತಗೊಂಡು ಹಂಗೆ ಪೈಪ್ ಲೈನ್ ತಗೊಂಡು ಕುಡೀರಿ ಅಂತಕ್ಕಂಥ ಮಾತುಗಳನ್ನ ಪ್ರಾರಂಭದಲ್ಲಿ ಹೇಳಿದ್ರಿ. ನಿಮ್ಗೆ ಯಾರು ಸಜೆಷನ್ ಕೊಡ್ತಾವ್ರೋ, ಅದ್ ಯಾರು ಬುದ್ಧಿ ಹೇಳ್ತಾ ಇದಾರೋ ಗೊತ್ತಿಲ್ಲ. ಈ ವಿಷಯದಲ್ಲಿ ನೀವು ರಾಜಕಾರಣ ಮಾಡ್ಬೇಡಿ, ಬಿಟ್ಬಿಡಿ. ನೀವು ರಾಜಕಾರಣ ಮಾಡೋದ್ ಬಿಟ್ಟು, ಇದು ದೇಶದ ವಿಷಯ ಬಂದಾಗ ನಮ್ಮ ಮೈಯೆಲ್ಲ ಉರಿತಾ ಇದೆ. ದಗ ಅಂತ. ಏನಪ್ಪಾ, ನಮ್ಮ ದೇಶದ ಒಳಗಡೆ ಬಂದು ನಮ್ಮ ದೇಶದ ಅದು ಹಿಂದೂ ಜನರಲ್ ಆಗಿ ಎಲ್ರಿಗೂ ಬ್ಯಾಮ್ ಹಾಕಿದ್ರೆ ಅದೊಂಥರ ಆಗೋದು, ಗುಂಪುಲ ಗೋವಿಂದ ಅಂತ. ಹಿಂದೂಗಳ ನೀವು ಹೌದಾ ಅಲ್ವಾ ಅಂತ ನೀವು ಒಳ ಉಡುಪುಗಳನ್ನ ಹುಡುಕಿ ಮಾಡಿ 20 ಜನ ನೋಡಿ ಹುಡುಕಿದ್ರೆ ಅಂತ ನಾವು ನೋಡಿದಾಗ ಮಾಧ್ಯಮಗಳಲ್ಲಿ ನಮ್ಗೆ ಎಷ್ಟು ಕುದೀತದೆ ನಮ್ಮ ಮನ್ಸು. ನಮ್ಮ ದೇಶ ಅಷ್ಟೊಂದು ವೀಕ್ ಇದೆಯಾ? ದುರ್ಬಲ ರಾಷ್ಟ್ರ ಅನ್ಕೊಂಡಿದ್ದೀರಾ ನೀವು? ಇವತ್ತು ದೇಶ ಇವತ್ತು ಮನ್ ಕಿ ಬಾತ್ ನಲ್ಲಿ ಸಹ PM ಅವರು ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಭಾರತೀಯರ ರಕ್ತ ಕುದೀತಾ ಇದೆ, ಜೊತೆಗೆ ಇಡೀ ಭಾರತ ಆ ಒಂದು ಘಟನೆ ಏನಾಗಿತ್ತು ಅದಕ್ಕೆ ಶಕ್ತಿಯಾಗಿ ನಿಂತಿದೆ. ಅದನ್ನ ನಾವು ಖಂಡಿತವಾಗ್ಲೂ ಸಹ ಅದನ್ನ ಸದೆ ಬಡಿತೀವಿ, ಉಗ್ರರನ್ನ ಯಾರೊಬ್ಬರನ್ನು ಸಹ ಬಿಡಲ್ಲ ಅಂತ ಸಹ ಮತ್ತೆ ಪುನರುಚ್ಚರಿಸಿ ಹೇಳ್ತಾ ಇದ್ದಾರೆ. ದೇಶ ಒಗ್ಗಟ್ಟಿಗೆ ಕರೆ ಕೊಡ್ತಾ ಇದ್ದಾರೆ. ಮೊದಲಿಗೆ ದೇಶ ಒಗ್ಗಟ್ಟಾಗಿರ್ಬೇಕು, ನಂತರ ಯುದ್ಧವನ್ನ ಎದುರಿಸುವಂತಹ ಸಂದರ್ಭಗಳನ್ನ ನಾವು ಮಾಡ್ತೀವಿ ಅಂತ ಒಂದು ಸಮರ್ಥನೆಯನ್ನು ಸಹ ಮಾಡ್ಕೊಂಡ್ರು. ಈ ಯುದ್ಧದ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಕೇಂದ್ರ ಸರ್ಕಾರ ಮತ್ತು ಭಾರತದ ಬಲಿಷ್ಠವಾದಂತ ನಮ್ಮ ಭಾರತ ಸರ್ಕಾರ ನೋಡ್ಕೊಳ್ಳುತ್ತೆ. ಆದ್ರೆ ಈಗಾಗಲೇ ಕೊಟ್ಟಿರ್ತಕ್ಕಂತ ಒಂದು ಏನು ಸಣ್ಣ ಟ್ರೀಟ್ಮೆಂಟ್ ಇದೆ, ನಮ್ಮ ಪ್ರಧಾನಮಂತ್ರಿ ತಗೊಂಡ ನಿರ್ಣಯಗಳೇನಿದಾವೆ ಈಗಲೇ ಪತ್ರಗುಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಆಗ್ಲೇ ಒಬ್ಬ ಮಂತ್ರಿ ಓಡೋಗ್ಬಿಟ್ಟು ಕೆನಡಾದಲ್ಲಿ ಅಡ್ಕೊಂಡಿದ್ದಾನೆ, ಊರು ಬಿಟ್ಬಿಟ್ಟು, ದೇಶ ಬಿಟ್ಟು, ಪಾಕಿಸ್ತಾನ್ ಮಂತ್ರಿ. ಇವತ್ತು ಇಂಥವೆಲ್ಲ ಘಟನೆಗಳು ಆಗ್ತಾ ಇದಾವೆ. ಪಾಕಿಸ್ತಾನದವ್ರಂತೂ ಬಹಳ ಭೀತಿ ಬಿದ್ದ್ಬಿಟ್ಟಿದ್ದಾರೆ. ಅವ್ರು ಯುದ್ಧ ಮಾಡೋ ಸಾಕ್ತಿನೂ ಇಲ್ಲ ಅವ್ರಿಗೆ. ಯುದ್ಧ ಮಾಡ್ಬೇಕಂತ ಸುಮ್ನೆ ಜಂಬ ತೋರಿಸ್ಕೊತಾರೆ. ಜಟ್ಟಿ ಕೆರಡೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಇರ್ತಾರೆ. ಅವರು ಏನೋ ಒಂದು ಉಡಾಪೆ ಮಾತುಗಳು ಮಾತಾಡ್ತಾ ಇದ್ದಾರೆ. ಒಂದು
ಕ್ಷಿಪಣಿ ಸಂಹಾರ ಮಾಡುವಂತಹ ಒಂದು ಟೆಸ್ಟ್ ಅನ್ನ ಮಾಡ್ತದೆ. ಜಸ್ಟ್ ಒಂದು ಟೆಸ್ಟ್ ಮಾಡುತ್ತೆ, ಅದಕ್ಕೆ ಪತ್ರ ಕೊಟ್ಟು ಹೋಗಿದ್ದಾರೆ. ನಾವು 130 ಅಣುಬಾಂಬ್ಗಳನ್ನು ಇಟ್ಕೊಂಡಿರೋದು ಸುಮ್ನೆ ಅಲ್ಲೆಲ್ಲೋ ಬಚ್ಚಿಟ್ಕೊಳ್ಳೋದಕ್ಕಲ್ಲ, ಅದು ಹಿಂದೂಸ್ತಾನ ಮೇಲೆ ಹಾಕೋದಕ್ಕೆ ಅಂತ ಒಬ್ಬ ರಕ್ಷಣಾ ಸಚಿವ ಇಷ್ಟುದ್ದ ಅಂತ ಒಂದು ರೀತಿಯಾಗಿ ಹರ್ಕತಾ ಇರ್ತಾರೆ. ಈಗ ಆ ಮಂತ್ರಿಗಳು ಎಲ್ಲಿ ಅಡಗಿದಾರೆ ಅಂತಕ್ಕಂಥದನ್ನ ಪತ್ತೆ ಹಚ್ಬೇಕು. ಅವರು ಇವತ್ತು ಆ ಹೇಳ್ದಂತ ಧೈರ್ಯವಾಗಿ ನಿಂತ್ಕೊಳ್ಳಿ, ಮಾಧ್ಯಮಗಳ ಮುಂದೆ ನಿಂತ್ಕೊಳ್ಳಿ, ಸಾರ್ವಜನಿಕವಾಗಿ ನಿಂತ್ಕೊಂಡು ಅದೇ ದೇಶದಲ್ಲಿ ನಿಂತ್ಕೊಳ್ಳಿ. ನಮ್ಮ ಭಾರತಕ್ಕೆ ಬಂದ್ರೆ ನಿಮ್ಮನ್ನ ಬಿಡಲ್ಲ ನಾವು. ಆದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡಿ. ಯಾಕೆ ಎಲ್ಲ ಅಡಗ್ಬಿಟ್ಟು ಯಾವ ದೇಶಕ್ಕೆ ಹುಡುಗಾಡಿ ಫ್ಯಾಮಿಲಿನೆಲ್ಲ ಕರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರ? ಅಂದ್ರೆ ಅಲ್ಲಿರೋ ಅಮಾಯಕ ಮುಸಲ್ಮಾನರು ಸತ್ರು ಪರವಾಗಿಲ್ಲ, ನಾನ್ ಬದುಕೊಳ್ಳೋಣ, ಈ ಮಾತು ಹೇಳ್ಬೇಡೋಣ, ಹೀರೋ ಅನ್ಸ್ಕೊಬೇಡೋಣ ಅಂತ. ಇವಾಗ ನಮ್ ಸಿದ್ದರಾಮಯ್ಯನವ್ರು ಹೇಳಿಕೆನು ಅದೇನೆ, ನಾವು ಶಾಂತಿ ಇರ್ಬೇಕು, ಯುದ್ಧ ಬೇಡ ಅಂದ್ಬಿಟ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮಾಧ್ಯಮಗಳಲ್ಲಿ ದಿನನಿತ್ಯ ಚರ್ಚೆಗಳು ಆಗ್ಬಿಟ್ಟಿದೆ. ಓ ಸಿದ್ದರಾಮಯ್ಯ ನೋಡ್ರಿ ನಮ್ ಪರವಾಗಿದ್ದಾರೆ ಅಂತ. ಸಿದ್ದರಾಮಯ್ಯನವ್ರೆ, ನಿಮ್ ಪರ ಅವರೆಲ್ಲ ಇರ್ಬೇಕಾಗಿರೋದು. ಈ ಭಾರತದ ಅಖಂಡ ಭಾರತದ ಎಲ್ಲ ಪ್ರಜೆಗಳು ನಿಮ್ ಪರ ಇರ್ಬೇಕು. ಈ ಪಾಕಿಸ್ತಾನ ಪರವಾಗಿಲ್ಲ. ಇದೇ ನಮ್ಮ ಇದು ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ಅವ್ರ ಬಗ್ಗೆ ಮಾತನಾಡೋದಾದ್ರೆ, ಈ ಹಿಂದೆನೂ ಸಹ ಶಾಂತಿ ಮಂತ್ರವನ್ನ ಪಠಿಸಿದ್ರು. ಆದ್ರೆ ಅದಾದ ನಂತರ ಸಾಕಷ್ಟು ದಾಳಿಗಳಾಯ್ತು. ದಾಳಿಗಳಾದ್ಮೇಲೆ ಬೇರೆ ವಿಧಿ ಇಲ್ಲ ಅನ್ನೋ ರೀತಿಯಾಗಿ ಇದು ಅನಿವಾರ್ಯತೆ ಅಂತ ತೋರಿಸ್ತಾ ಇದ್ದಾರೆ. ಅಂದ್ರೆ ಈ ಸಂದರ್ಭ ಬಿಟ್ರೆ ಮತ್ತೆ ಇನ್ಯಾವ ಸಂದರ್ಭ ಇದೆ? ಇನ್ನೂ ಒಂದು 30 ವರ್ಷ ಹೋದ್ರು ಸಹ ಉಗ್ರರು ಬರ್ತಾ ಇರ್ತಾರೆ, ದಾಳಿ ಮಾಡ್ತಾ ಇರ್ತಾರೆ, ಬಾಂಬ್ ಹಾಕ್ತಾರೆ, ಒಂದಿಷ್ಟು ಜನ ಸಾಯಿಸ್ತಾರೆ, ಜೊತೆಗೆ ಸೈನಿಕರು ಸಾಯ್ತಾರೆ. ಇದಕ್ಕೆ ಒಂದು ಅಂತ್ಯ, ಮತ್ತೆ ಒಂದು ತಾರ್ಕಿಕ ಅಂತ್ಯ ಏನು ಅಂತ. ಅಲ್ಲ, ಇವತ್ತು ನಮ್ ಬಿ ಕೆ ಹರಿಪ್ರಸಾದ್ ಅಂತ ಒಬ್ರಿದ್ದಾರೆ. ಅವರು ಕೌನ್ಸಿಲ್ ಅಲ್ಲಿ, ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಅದು ನಮ್ ಶತ್ರು ರಾಷ್ಟ್ರ ಅಲ್ಲ, ನೆರೆ ರಾಷ್ಟ್ರ. ಅರೆ ದೇವ್ರೆ, ನಿನ್ಗೆ ಯಾವಾಗಪ್ಪ ಜ್ಞಾನೋದಯ ಆಯ್ತು? ನೆರೆ ರಾಷ್ಟ್ರ ಅಂತ ಅಲ್ಲ ಅಂತ ನಾವ್ ಹೇಳಿದ್ವಾ? ಅದು ಶತ್ರು ರಾಷ್ಟ್ರನೇ. ಅದು ಯಾವಾಗ ನಮ್ಮ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಾರೆ, ನಮ್ಮ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾವ್ ಕಾಲ್ ಕೆರ್ಕೊಂಡು ಹೋಗಿದೀವ ಅಲ್ಲಿ? ನಮ್ಮ ದೇಶದ ವ್ಯಕ್ತಿ ಯಾರಾದ್ರೂ ಅವ್ರ ಮೇಲೆ ದೌರ್ಜನ್ಯ ಮಾಡಿದಾರ? ನಮ್ಮಲ್ಲಿರೋ ಭಯೋತ್ಪಾದಕರು ಯಾರಾದ್ರೂ ಅವ್ರ ದೇಶಕ್ಕೆ ಹೋಗಿ ಬಾಂಬ್ಗಳು ಹಾಕಿದಾರ? ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ನಿಜ. ಭಯೋತ್ಪಾದಕರಿದ್ದಂತ ಸ್ಥಳ ಹುಡುಕಿ ಯಾವ ಬಿಲದಲ್ಲಿ ಇದ್ರು ಬಿಡದೆ ಹುಡ್ಕಾಡ್ಕೊಂಡು ಹೋಗಿ ಸಾಯಿಸ್ಬದ್ರು. ಇವತ್ತು ಬಿಡೋದಿಲ್ಲ ಭಯೋತ್ಪಾದಕರು ಎಲ್ಲೇ ಇದ್ರು. ಅದಕ್ಕೂ ಪ್ರೂಫ್ ಕೇಳ್ತಾರಲ್ಲ ಕಾಂಗ್ರೆಸ್ನವರು, ಏನ್ ಮಾಡಿದ್ರಿ? ಯಾವ್ದೋ 2 ಮರ ಅದನ್ನು ಪ್ರೂಫ್ ಕೇಳಂತ ನಾಚಿಕೆ ಆಗಂತ ಕೆಲಸ ಇವತ್ತು ಅವ್ರ ನಮ್ಮ ರಾಹುಲ್ ಗಾಂಧಿ ಅಲ್ಲಿ ವಿರೋಧ ಪಕ್ಷ ನಾಯಕರಲ್ಲಿ ಹೋಗಿ ಕೈ ಕಟ್ಕೊಂಡು ಬಹಳ ಮುಖದಲ್ಲಿ ನೋಡ್ಬೇಕು. ನೀವು ಸೈಕಾಲಜಿ ಸ್ಟಡಿ ಮಾಡ್ಬೇಕು. ಅವ್ರದ್ದು ಎಷ್ಟು ನೊಂದು ಬಿಟ್ಟಿದಾರೆ ಅಂದ್ರೆ, ಅವರ ಪೂರ್ವಿಕರಿಗೆ ಏನೋ ಆಗಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ಕೊಂಡು ಅವ್ರ ಭಾವನೆಗಳೇ ಬಹಳ ವಿಚಿತ್ರವಾಗಿತ್ತು. ಅವ್ರು ಲಕ್ಷ್ಮಣ್ ಯದುವೀರ್ ಅಂದ್ರೆ ಅವರ ಜೊತೆಗೆ ನಿಂತು ಸೋತಂತಹ ಲಕ್ಷ್ಮಣ್ ಒಂದ್ ಸುದ್ದಿಗೋಷ್ಠಿ ಮಾಡ್ಬಿಟ್ಟು ಹೇಳ್ತಾರೆ, 2 ಮರ ತೋರಿಸ್ಬಿಟ್ಟು ಗುಂಡು ಹೊಡೆದು ಬಿಟ್ರೆ ಅದು ಸರ್ಜಿಕಲ್ ಸ್ಟ್ರೈಕಾ ಅಂತ ಕೇಳ್ತಾರೆ. ಕಾಂಗ್ರೆಸ್ನವ್ರೆ, ನಿಮ್ಗೆ ಯಾಕ್ರಿ ಇಷ್ಟೆಲ್ಲ ನಿಮ್ಮ ಹತಾಶ ಸ್ಥಿತಿಗೆ ಬಂದಿದ್ರಿ? ಲಕ್ಷ್ಮಣ್ ನೀವು ಯಾಕೆ ಮಣ್ಣು ಮುಕ್ಕಿದ್ರಿ? ಎಲೆಕ್ಷನ್ ಅಂದ್ರೆ ಸೋಲು ಗೆಲುವು ಇರ್ತದೆ. ಬಟ್ ನಿಮ್ಮನ್ನ ಅಲ್ಲಿ ಸಿದ್ದರಾಮಯ್ಯನವರು ಅವ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಂತ ಇದ್ರು. ಮಗ ಸೋಲ್ತಾನೆ ಅಂತ ಎಲ್ಲಾ ಇಂಟೆಲಿಜೆನ್ಸ್ ರಿಪೋರ್ಟ್ ಇದ್ದಿದ್ರಿಂದ ಲಕ್ಷ್ಮಣ್ ಕಂಡವ್ರ ಮಕ್ಕಳನ್ನ ಬಾವಿಗೆ ಎಸ್ದು ಆಳ ನೋಡೋಣ ಅಂತ ನಿಮ್ ನಿಲ್ಸಿದ್ರು. ನಿಮ್ ನಿಲ್ಸ್ಬಿಟ್ಟು ನಿಮ್ ಪರಿಸ್ಥಿತಿ ಏನಾಗಿದೆ ಅಂತ ನಮ್ಗೆ ನಾವ್ಯಾರು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಜನಕ್ಕೆ ಗೊತ್ತಿದೆ, ಮೈಸೂರು ಜನರು ನೋಡ್ತಾ ಇದಾರೆ. ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಹಾಗಿದ್ರೆ ಪ್ರೂಫ್ ಯಾಕೆ ಕೇಳ್ತೀರಾ ನೀವು? ನಿಮ್ ನಾಚಿಕೆ ಆಗೋಲ್ಲ ನಿಮ್ ಪಕ್ಷದ ನಾಯಕರಿಗೆ? ಲಕ್ಷ್ಮಣ್, ಮಾತಾಡೋದಕ್ಕೆ ಏನ್ ಬೇಕೋ ಮಾತಾಡ್ಕೊಳ್ಳಿ. ರಾಜ್ಯದ ವಿಷಯ ಬಂದಾಗ ನೀವು ರಾಜ್ಯದ ವ್ಯಾಪ್ತಿ ಅಥವಾ ಮೈಸೂರು ಜಿಲ್ಲೆ ವ್ಯಾಪ್ತಿನಲ್ಲಿ ಏನಾದ್ರು ಮಾತಾಡೋದಾದ್ರೆ, ನಿಮ್ ಲೋಕಸಭೆಯಲ್ಲಿ ನಿಂತು ಸೋತಿದ್ದೀರಿ, ನಿಮ್ಗೆ ಏನೋ 4 ಮಾತು ತೆವಲಿದೆ, ಮಾತಾಡ್ತೀರಾ ಮಾತಾಡಿ. ದೇಶದ ವಿಷಯ ಬಂದಾಗ ಆ ರೀತಿ ಮಾತಾಡೋದು ತಪ್ಪು. ಈ ದೇಶ ನಮ್ಮದು. ಈ ದೇಶಕ್ಕಾಗಿ ನಾವು ಪ್ರಾಣ ಕೊಡೋಕ್ ಹೇಳಿದೀವಿ. ನನಗೆ ಯುದ್ಧದ ಟ್ರೈನಿಂಗ್ ಇಲ್ಲ, ಆದ್ರೆ ಯುದ್ಧದ ಅನಿವಾರ್ಯತೆ ಬಂದಾಗ ನಮ್ಮನ್ನು ಕರೆದ್ರೆ ನಾನು ಹೋಗ್ತೀನಿ ಯುದ್ಧಕ್ಕೆ ಮಾಡಕ್ಕೆ. ನಾನು ಹೋಗಿ ಸಣ್ಣ ಕಲ್ಲಾದ್ರೂ ಹೊಡೆದ್ ಬರ್ತೀನಿ ಅವ್ರಿಗೆ, ಪಾಕಿಸ್ತಾನ ಭಯೋತ್ಪಾದಕರಿಗೆ. ಇವತ್ತು ಶ್ರೀರಾಮಚಂದ್ರ ಲಂಕೆಗೆ ಹೋಗ್ಬೇಕಾದ್ರೆ ವಾನರ ಸೈನ್ಯ ಪೂರ್ತಿ ಸೇತುವೆ ಕಟ್ತಾ ಇದ್ರೆ, ಒಂದು ಅಳಿಲು ಬಂದು ಮರಳಲ್ಲಿ ತೇವದಲ್ಲಿ ನೆನ್ಸ್ಕೊಂಡು ಅಲ್ಲಿ ಬಂದು ಮರಳಲ್ಲಿ ಒದ್ದಾಡ್ಬಿಟ್ಟು ಆ ಸೇತುವೆ ಮೇಲೆ ಹೋಗಿ ಸಣ್ಣ ಮರಳು ತುಣುಕುಗಳಾಗ್ತಾ ಇತ್ತು. ಹಾಗೆ ನಾನೊಬ್ಬ ದೇಶಭಕ್ತ, ನನ್ನ ಮನೆಯಲ್ಲಿರ್ತಕ್ಕಂಥ ನನ್ನ ಮಗ, ನನ್ನ ಕುಟುಂಬ ಸಮೇತ ನಾವು ಯುದ್ಧಕ್ಕೆ ಹೋಗಿ ರೆಡಿದೀವಿ. ನಾವು ಆ ಸ್ಥಿತಿ ನಮ್ಗೆ ಇನ್ನೂ ಬಂದಿಲ್ಲ. ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರು, ದೇಶದ ಪ್ರಧಾನ ಚೌಕಿದಾರ್ ನರೇಂದ್ರ ಮೋದಿ ಅವರು, ಅವ್ರನ್ನ ಎಲ್ಲಿದ್ರು ಬಿಡೋದಿಲ್ಲ. ನಿಮ್ಮ ನಾಚಿಕೆಗೇಡಿನ ಮಾತುಗಳನ್ನ ವಾಪಸ್ ತಗೊಳ್ಳಿ, ನಿಮ್ಮ ತೆವಲ್ ಮಾತುಗಳನ್ನ ವಾಪಸ್ ತಗೊಳ್ಳಿ. ದೇಶದ ಅಖಂಡತೆಗಾಗಿ ನಾವು ಒಗ್ಗಟ್ಟಾಗಿರ್ತೀವಿ. ಪ್ರತಿ ಮನೆಯಲ್ಲಿ ಇರ್ತಕ್ಕಂಥವ್ರು, ಇವತ್ತು ಮೊನ್ನೆ ತನ್ನ ಪತಿಯನ್ನ ಕಳ್ಕೊಂಡಂತ ಒಬ್ಬ ತಂಗಿ ಹೇಳ್ತಾರೆ, ಅವ್ರನ್ನ ಹುಡುಕಿ ಹೊಡೀರಿ, ಬಿಡ್ಬೇಡಿ, ನನ್ನ ಗಂಡನ್ ಸಾಯಿಸ್ದಂಗೆ ಅವ್ರನ್ನ ಬಿಡ್ಬೇಡಿ ಅಂತ ಹೇಳದ್ಲಂತೆ. ನನ್ನನ್ನು ಸಾಯಿಸ್ಬಿಡ್ರಪ್ಪ, ನನ್ ಗಂಡನ್ ಸಾಯಿಸಿದ್ರಂತ. ಅಭಿನವ್ ಇದ್ರಲ್ಲ, ಅವರು ಸಹ ಮಾತನಾಡ್ತಾ ಇದ್ರು. ಮಂಜುನಾಥ್ ಅವರ ಮಗ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಒಂದು ಇಂಟರ್ವ್ಯೂ ನಲ್ಲಿ, ಅವ್ರನ್ನ ಹುಡುಕಿ ಹೊಡಿಬೇಕು, ಮತ್ತೆ ನರಳಿ ಸಾಯಿಸ್ಬೇಕು.
ಕುಟುಂಬದ ಒಂದು ವಿಚಾರವನ್ನ ಹೇಳಿ ಹೇಳಿ ನರ್ಲಿ ಅವ್ರನ್ನ ಗುಂಡು ಹೊಡಿಬೇಕು ಅಂತ ಸಹ ಅಪ್ಪಪ್ಪ 14 ವರ್ಷದ ಹುಡುಗ ಮಾತನಾಡ್ತಾ ಇದ್ದ. ನಮ್ಗೆ ನಂಬಿಕೆ ಇದೆ ಸಂಪೂರ್ಣವಾಗಿ ಭಾರತ ಸೇನೆ ಮೇಲೆ ಮತ್ತೆ PM ಮೇಲೆ, ಖಂಡಿತವಾಗ್ಲೂ ಅದನ್ನ ಅವ್ರು ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಸಹ ಹೇಳ್ತಾ ಇದ್ದೆ. ಆ 14 ವರ್ಷದ ಹುಡುಗನಿಗೆ ಇದೆ ನಂಬಿಕೆ. ಇಷ್ಟು ವರ್ಷ ಒಂದ್ ರೀತಿಯಾಗಿ ಏನು ರಾಜಕೀಯದಲ್ಲಿ ದೊಡ್ಡ ಇತಿಹಾಸ ನಿರ್ಮಾಣ ಮಾಡಿದೀವಿ ಅಂತ ಹೇಳ್ಕೊಂತಿರ್ಗೋರ್ಗೆ ಯಾಕಿಲ್ಲ ಅಂತ. ಅದು ಸ್ವಾರ್ಥ ಅವ್ರಿಗೆ, ಸ್ವಾರ್ಥ. ಏನೋ ಒಂದು ಮಾತಾಡ್ಬಿಟ್ರೆ 4 ಕೋಟಿ ಜಾಸ್ತಿ ಬರುತ್ತೆ ಅನ್ನೋ ಭಾವನೆ. ಈ ಫ್ರೀ ಗ್ಯಾರಂಟಿಗಳಲ್ಲಿ 138 ಜನ ಗೆದ್ದು ಬಿಟ್ಟಿದ್ದಾರೆ, 136 ಜನ ಪ್ಲಸ್ ಬೆಂಬಲಿತರು ಒಂದ್ ಇಬ್ರು ಸೇರಿ 38 ಜನ ಇದಾರೆ. ನಿಮ್ ಸರ್ಕಾರಕ್ಕೆ ಯಾವ್ದು ಅಡೆತಡೆ ಏನಿಲ್ಲಪ್ಪ. ಪಾಕಿಸ್ತಾನ ಯುದ್ಧ ಆದ್ರೆ ನೀವು ಆರಾಮಾಗಿರಿ, ದಿವಾಳಿ ಆಗ್ಬಿಟ್ರಿ ನೀವು. ಫ್ರೀ ಗ್ಯಾರಂಟಿ ಕೊಟ್ಬಿಟ್ಟು ಸರಿಯಾಗಿ ಸಂಪನ್ಮೂಲ ಕೊಡಿ ಕೆಲಸ ಆಗ್ತದೆ. ಇವತ್ತು ರೇವಂತ್ ರೆಡ್ಡಿಗಿರೋಂತ ಒಂದು ಮನಸ್ಥಿತಿ ನಿಮ್ಗೆ ಬೇಡವಾ? ರೇವಂತ್ ರೆಡ್ಡಿ ಪಕ್ಕದ ತೆಲಂಗಾಣ ರಾಷ್ಟ್ರದ ಮುಖ್ಯಮಂತ್ರಿ, ಅವ್ರು ಹೇಳ್ತಾರೆ ಬಿಡಬೇಡಿ ಅವ್ರನ್ನ, ದೇಶಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿರ್ತೇವೆ, ನಿಮ್ ಜೊತೆಗಿರ್ತೇವೆ ಅಂತ ಮಾತಾಡ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗೆ ನಾಚಿಕೆಗೇಡಿನ ಮುಖ್ಯಮಂತ್ರಿ ಇವರು. ಯಾಕಂದ್ರೆ ಇವರಿಗೆ ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ಇರ್ತಕ್ಕಂತ ಸ್ಥಾನದಲ್ಲಿ ಕೂತಿದ್ದೀನ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ನಾವು ಏನು ಕೇಂದ್ರ ಸರ್ಕಾರದ ಪರ ಇದ್ದೇವೆ, ಅವ್ರ ಜೊತೆಗೆ ನಿಲ್ತಾ ಇದ್ದೇವೆ ಈ ಒಂದು ವಿಚಾರದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಅವರು ಹೈಕಮಾಂಡ್ ಹೇಳ್ಬೇಕಾದ್ರೆ ಇವ್ರಿಗೆ ಸಣ್ಣ ಪುಟ್ಟವ್ರಿಗೆ ಏನ್ ಯಾವ ರೀತಿಯಾದಂತಹ ಸಮಸ್ಯೆ ಅಂತ, ಏನಾದ್ರು ಬರ್ನಿಂಗ್ ಆಗ್ತದ ಕೆಳಗಡೆ ಅಂತ ಇವ್ರಿಗೆ? ಅಲ್ಲ, ಇವರಿಗೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ AICC ಅಧ್ಯಕ್ಷರು ಖರ್ಗೆ ಅವರು ಮಾತಾಡ್ತಾರೆ ಅಂದ್ರೆ ಅವ್ರೇನ್ ಮಾತಾಡ್ತಾರೆ ಅವ್ರ ಲೆಕ್ಕಕ್ಕೆ ತಗೊಳ್ಳೋ. ರಾಷ್ಟ್ರೀಯ ಅಧ್ಯಕ್ಷರ ಲೆಕ್ಕಕ್ಕಿಲ್ಲ, ಅದೊಂಥರ ನಾಮಕ ಪಟೇಲ್ ಅಧ್ಯಕ್ಷ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೇಳಿಕೆಗೆ ಬೆಲೆ ಕೊಡೋದಿಲ್ಲ. ನೀವು ಇತ್ತೀಚೆಗೆ ಒಂದ್ ಸಭೆ ಆಯ್ತು, ಅಧಿವೇಶನ ನಡೀತು ಗುಜರಾತ್ ಅಲ್ಲಿ. ಅವ್ರ ಪಕ್ಕದಲ್ಲಿ ಸೋಫಾ ಮೇಲೆ ಕುಳ್ಸಕ್ ಬೀಳಿಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಖರ್ಗೆ ಅವ್ರನ್ನ. ಅವ್ರಿಗೆ ಸಪರೇಟ್ ಬೆಂಚ್ ಹಾಕಿ ಆ ಚೇರ್ ಮೇಲೆ ಕೂಡಿಸ್ತಾರೆ. ಅದೇ ಗೊತ್ತಾಗ್ತದೆ ಈ ದಲಿತರ ಓಟ್ ಮಾತ್ರ ಬೇಕು ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ಆದ್ರೆ ದಲಿತ AICC ಅಧ್ಯಕ್ಷನಿಗೆ ಗೌರವ ಕೊಡ್ಬೇಕನ್ನೋ ಭಾವನೆ ಇಲ್ಲ. ಸಿದ್ದರಾಮಯ್ಯನವ್ರು ಯಾವತ್ತೂ ಖರ್ಗೆ ಅವ್ರ ಪರ ಮಾತಾಡೋದೇ ಇಲ್ಲ ಅವರು. ಅದಕ್ಕೆ ಬಹಳ ನೊಂದು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣದಲ್ಲಿ ದಲಿತರ ಅಂದ್ರೆ ನೀವು ಕೇವಲ ಮಾಡ್ಕೋಬೇಡಿ ಅಂತ ಒಳಗಡೆ ಇರ್ತಕ್ಕಂಥ ಆಂತರಿಕ ವಿಷಯನೂ ವ್ಯಕ್ತಪಡಿಸಿದ್ರು. ಅದು ರಾಜಕೀಯ ಅಷ್ಟೇ ಬಿಡೋಣ. ಆದ್ರೆ ದೇಶದ ವಿಷಯ ಬಂದಾಗ ನಾವ್ ಇದನ್ನ ಮಾತಾಡೋದಕ್ಕಿಂತನೂ ದೇಶದಲ್ಲಿ ಯಾರು ಭಯೋತ್ಪಾದಕ ಚಟುವಟಿಕೆ ಬೆಂಬಲ ಕೊಟ್ಟಿದ್ದಾರೆ, 8 ಮನೆಗಳನ್ನ ಉಳಿಸ್ಕೊಂಡ್ಬಿಟ್ರು, ಇನ್ನೂ ಹುಡುಕ್ತಾ ಇದಾರೆ. 66 ಜನ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಅರೆಸ್ಟ್ ಮಾಡ್ತಾನೆ ಇದಾರೆ. ಯಾರ್ಯಾರು ಈ ಕುಕೃತ್ಯಗಳಿಗೆ ಭಯೋತ್ಪಾದಕ ಬೆಂಬಲ ಕೊಟ್ಟಿದ್ರು ಅವ್ರನ್ನ ಬಲಿ ಹಾಕದೆ ಬಿಡೋದಿಲ್ಲ ನಮ್ಮ ಪ್ರಧಾನಮಂತ್ರಿಗಳು, ಪ್ರಧಾನ ಚೌಕಿದಾರ್. ಅವ್ರು ಹೇಳ್ಕೊತಾರೆ ಒಂದೇ ವಿಚಾರ ಸರ್, ಒಂದೇ ಕೋರಿಕೆ ಏನು ಅಂದ್ರೆ, ಮೊದಲು ಆಂತರಿಕ ಭಯೋತ್ಪಾದಕರನ್ನ ನಿಷ್ಕ್ರಿಯಗೊಳಿಸಿ, ಮೊದಲು ನಮ್ಮ ಮನೆಯಲ್ಲಿ ಅಥವಾ ದೇಶದಲ್ಲಿ ಅಡಗಿರುವಂತವ್ರನ್ನ ಮೊದಲು ಸಾಯಿಸಿ, ನಂತರ ತಾನಾಗೆ ತಾನೇ ಗಡಿಲಿ ಸರಿ ಹೋಗ್ತದೆ, ಮತ್ ಪಾಕಿಸ್ತಾನದವರೇ ಸರಿ ಹೋಗ್ತಾರೆ. ಏನವ್ರ ಕೃಪಾಪೋಷಿತ ಅವ್ರು ಪೋಷಣೆ ಮಾಡ್ಕೊಂಡ್ ಬಂದಂತಹ ಅವರೆಲ್ಲ ಇಲ್ಲಿ ಬಂದು ಒಳ ನುಸುಳಿ ಒಂದ್ ರೀತಿಯಾದಂತಹ ಬಾಂಬ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಆಂತರಿಕವಾಗಿ ಎಷ್ಟೋ ವರ್ಷಗಳಿಂದಂತಹ ಇಲ್ಲೇ ಇದ್ಕೊಂಡು ಇಲ್ಲಿನ ಅನ್ನ ನೀರು ಗಾಳಿ ಎಲ್ಲವನ್ನೂ ಸಹ ಸಮರ್ಪಿಸ್ಕೊಂಡು ನಮ್ಮ ಮೇಲೆ ಯುದ್ಧ ಮಾಡುವಂತಹ ಸಂದರ್ಭನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮೊದಲು ಅಂತವರನ್ನ ಹುಡುಕಿ ಸಾಯಿಸುವಂತ ಕೆಲಸ ಆಗಬೇಕು ಅಂತ. ನೋಡಿ, ಈ ದೇಶದಲ್ಲಿ ಇವತ್ತು ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದೆ. 26 ಜನ ದುರ್ಮರಣ ಆಗಿದ್ದಾರೆ, ಹುತಾತ್ಮರಾಗಿದ್ದಾರೆ ನಮ್ಮ ದೇಶದ ನಾಗರಿಕರು. ಅದ್ರಲ್ಲಿ ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ದೇಶದಲ್ಲಿ 26 ಜನ ಸತ್ತಿದ್ದಾರೆ. ಇವತ್ತು ಅವರ ಪರವಾಗಿ ಒಬ್ಬ ನಕ್ಸಲ್ ಭಯೋತ್ಪಾದಕರಾಗಿ ಇರ್ತಕ್ಕಂಥ ನಕ್ಸಲ್ ಬುದ್ಧಿಜೀವಿಗಳಿದಾರಲ್ಲ, ನಮ್ಮ ನಗರ ನಕ್ಸಲ್ ಬುದ್ಧಿಜೀವಿಗಳು, ಒಬ್ಬರಾದ್ರೂ ಒಂದು ತೂಟಿ ಬಿಟ್ಟಿದಾರ? ಇವತ್ತೊಬ್ಬರು ಅವ್ರ ಬಗ್ಗೆ ಒಂದೇ ಒಂದು ವಿರುದ್ಧವಾದ ಹೇಳಿಕೆ ಕೊಟ್ಟಿದಾರ? ಯಾರು ಮಾತಾಡ್ತಾ ಇಲ್ಲ. ಏನಾದ್ರೂ ಬೇರೆ ವಿಷಯ ಬಂದ್ರೆ ಎಲ್ಲಾ ಮಾತಾಡ್ಬಿಡ್ತಾರೆ. ಎಲ್ಲಾ ಬುದ್ಧಿಜೀವಿಗಳು, ನಾನು ಬುದ್ಧಿಜೀವಿ ಅಂತ ಹೇಳ್ತಕ್ಕಂಥ ನಗರ ನಕ್ಸಲ್ಸ್ ಇವರು. ಪಟ್ಟಣದಲ್ಲಿ ಇರ್ತಕ್ಕಂಥ ಬುದ್ಧಿವಂತ ನಕ್ಸಲ್ ಬುದ್ಧಿಜೀವಿಗಳು. ಇವರಿಂದ ಒಬ್ಬರು ಮಾತಾಡಂತ ಕೆಲಸ ಆಗ್ಲಿಲ್ಲ. ಇವತ್ತು ನಾವು ಪ್ರಶ್ನೆ ಮಾಡೋದು, ದೇಶದಲ್ಲಿ ಇರ್ತಕ್ಕಂಥವ್ರು ಬಹಳ ದೊಡ್ಡ ದೇಶದ ಭಕ್ತಿ ಬಗ್ಗೆ ಮಾತಾಡ್ತಕ್ಕಂಥವ್ರು, ಮತ್ತೆ ಇನ್ನೇನಾದ್ರೂ ವಿಷಯಗಳಾದಾಗ ಮಾತಾಡ್ತಕ್ಕಂಥವ್ರು ಇವತ್ತು ಯಾಕೆ ಧ್ವನಿ ಎತ್ತಲ್ಲ ನೀವು? ಇದೇನು ಕಾಂಗ್ರೆಸ್ ಬಿಜೆಪಿ ಬೇರೆ ಪಕ್ಷಗಳದ ವಿಷಯ ಅಲ್ಲ. ಇದು ದೇಶ ನನ್ನ ದೇಶ ಇದು ಅಂತಕ್ಕಂಥ ಭಾವನೆ ನಿಮ್ಗೆ ಯಾರಿಗೂ ಬರಲ್ವಾ? ಇವತ್ತು ಆ ಭಾವನೆ ಬರದೇ ಇರ್ತಕ್ಕಂಥವ್ರು ನೀವು ಯಾವ ರೀತಿ ನೀವು ಮನುಷ್ಯ ಅನ್ಸ್ಕೋತೀರಿ ನೀವು? ಇವತ್ತು ಬುದ್ಧಿಜೀವಿಗಳಂತ ಅಣ್ಣಪಟ್ಟಿ ಹಾಕೊಂಡ್ಬಿಟ್ಟಿದ್ರಲ್ಲ ನೀವೇ. ಬುದ್ಧಿಜೀವಿಗಳ ಲದ್ದಿ ಜೀವಿಗಳ ಗೊತ್ತಾಗಲ್ಲ, ಜನಕ್ಕೆ ಗೊತ್ತಾಗ್ತಾ ಇದೆ. ಒಂದು ಖಂಡಿಸಂತ ಹೇಳಿಕೆ ಕೊಡಲ್ಲ ನೀವು. ಖಂಡಿಸ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡ್ತಾ ಇದ್ರಿ ರಾಜ್ಯದಲ್ಲಿ ಅತಿ ಬುದ್ಧಿವಂತರಂತ ನೀವೇ ಹೇಳ್ಕೊಂಡ್ಬಿಟ್ರೆ ಆಯ್ತಾ? ಇದು ದೇಶದ ವಿಷಯ ಅಲ್ವಾ?
ದೇಶದಲ್ಲಿ ಇವತ್ತು ಆ ಭಯೋತ್ಪಾದಕರಿಗೆ ನೀವು ಬೆಂಬಲ ನೀಡ್ತಾ ಇದ್ದೀರಲ್ವಾ? ಖಂಡಿತವಾಗ್ಲು ಆಂತರಿಕ ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಒಂದು ರೀತಿಯಾಗಿ ತಲೆಯಲ್ಲಿ ಒಂದು ರೀತಿಯ ಒಂದು ಸ್ವಲ್ಪನಾದ್ರೂ ಬುದ್ಧಿ ಇಟ್ಕೋಬೇಕು. ಯಾರೇ ಆಗ್ಲಿ, ಯಾವುದೇ ಪಕ್ಷವಾಗ್ಲಿ, ನಾವು ಪಕ್ಷಾತೀತವಾಗಿ ಮಾತನಾಡೋಣ. ದೇಶ ಅಂತ ಬಂದಾಗ ಅದಕ್ಕೆ ಒಂದು ಸ್ವಾಭಿಮಾನ ಅನ್ನೋದು ಮತ್ತೆ ಒಂದು ಧೈರ್ಯ ಅನ್ನೋದು ಮೊದಲೇ ಬರಬೇಕು. ಪಕ್ಷಗಳು ಮತ್ತೆ ಇನ್ನೊಂದು ಅದೆಲ್ಲ ವಗೇರೆ, ಅದೆಲ್ಲ ಸೈಡ್ಗೆ ಇಡೋಣ. ಬಟ್ ಇವ್ರು ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಟ್ಕೊಂಡು ಒಂದ್ ಕಡೆ ಎಲ್ಲೋ ಪಾಕ್ ಮಾಧ್ಯಮಗಳಿಗೆ ಸುದ್ದಿ ಆಗ್ತಾರೆ, ಇಲ್ಲ ಅದು ಬಿಟ್ಟು ಬೇರೆ ಇನ್ನೊಂದಿಷ್ಟು ಬೇರೆ ರೀತಿಯಾದ ಚಟುವಟಿಕೆಗಳಲ್ಲಿ ಸುದ್ದಿ ಆಗ್ತಾರೆ. ಈ ರೀತಿಯಾದಂತ ಡಬಲ್ ಸ್ಟ್ಯಾಂಡ್ ವಾದ ಯಾಕೆ ಬೇಕು ಅಂತ ನೋಡಿ, ನಿಮ್ಮ ಮೈಸೂರಲ್ಲಿ ಒಬ್ಬ ಮಹಾನ್ ಭಯೋತ್ಪಾದಕ ಬುದ್ಧಿಜೀವಿ ಇದ್ದಾರೆ, ಭಗವಾನ್ ಅಂತ. ಮಾತೆತ್ತಿದ್ರೆ ರಾಮ ಕೃಷ್ಣ ಅವರೆಲ್ಲರೂ ಏನೇನೋ ಆಗಿದ್ರು, ಹಂಗಾಗಿದ್ರು ಮಾತಾಡ್ತಾರೆ. ಅವ್ರು ಮಾತಾಡ್ತಕ್ಕಂಥ ಮಾತುಗಳು ಹೇಗಿರ್ತದೆ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಿದೆ. ಎಷ್ಟು ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ, ಎಷ್ಟು ಸಾರಿ ಕೇಸ್ ಬಿದ್ದಿದೆ ಅವ್ರ ಮೇಲೆ. ಆದ್ರೆ ಒಂದ್ ಹೇಳ್ತೀನಿ, ಭಗವಾನ್ ಅವರೇ, ಇದನ್ನ ಖಂಡಿಸಿ. ನೀವು ಭಯೋತ್ಪಾದಕರು ಮಾಡಿದಂತ ಕೃತ್ಯ ಸರಿ ಅಂತ ಹೇಳಿ ನೀವು ನೋಡೋಣ. ನೀವು ಇಲ್ಲ ತಪ್ಪಿದೆ ಅಂತ ತಪ್ಪಂತ ಹೇಳಿ, ನಿಮ್ ಮನಸ್ಥಿತಿ ಆದ್ರೂ ಅರ್ಥ ಆಗ್ತದೆ. ಜನ ನೋಡ್ತಾ ಇರ್ತಾರೆ ನಿಮ್ಮನ್ನ. ಎಲ್ಲೋಗಿದ್ದಾನೆ ಭಗವಾನ್, ಎಲ್ಲೋಗಿದ್ದಾನೆ ಅಂತ ಕೇಳ್ತಾ ಇದಾರೆ ಜನ ನಮ್ಮನ್ನ. ಭಗವಾನ್ ಎಲ್ಲಿದ್ದಾರೆ ಇವತ್ತು? ಯಾವ ಬಿಲದಲ್ಲಿ ಅಡಗಿದಿರಿ ನೀವು? ಎಲ್ಲಿ ಬಿರಿಯಾನಿ ತಿನ್ಕೊಂಡ್ ಕೂತಿದ್ರ ನೀವು? ಬನ್ನಿ, ಬಿರಿಯಾನಿ ನಾವು ಕೊಡಿಸ್ತೇವೆ. ನಮ್ಮ ಮನೆಗಳಲ್ಲೂ ಬಿರಿಯಾನಿ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಸೂತಕ ಚಾಯ್ ಇದೆ. ಭಾರತ ದೇಶದಲ್ಲಿ ಇರ್ತಕ್ಕಂಥ 26 ಕುಟುಂಬಗಳಲ್ಲಿ 26 ಗಂಡಸರು ಸತ್ತಿದ್ದಾರೆ. ಅವ್ರ ಬಗ್ಗೆ ಯೋಚನೆ ಬೇಡವಾ ಭಗವಾನ್ ಅವರೇ? ಭಗವಾನ್ ಅವರೇ, ನೀವು ಮಿಶ್ರ ಕೆಲಸ ಮಾಡಕ್ ಹೋಗ್ಬೇಡಿ. ಕೆಲವು ದಲಿತ ಸಂಘಟನೆಗಳು ಕೆಲವು ಇದಾವೆ, ಕೆಲವು ಬೇರೆ ಬೇರೆ ಸಂಘಟನೆಗಳಿದಾವೆ, ಕೆಲವು ತುಕಡೆ ಸಂಘಟನೆ. ಒಬ್ಬರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ದೇಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆಗಳು ನೆನ್ಸ್ಕೊಳ್ತಕ್ಕಂಥ ಹಲವಾರು ಸಂಘಟನೆಗಳಿದಾವೆ. ಯಾರು ಮಾತಾಡ್ತಾ ಇಲ್ಲ. ಯಾವ್ದಾದ್ರು ಬೇರೆ ಕ್ಷುಲ್ಲಕ ವಿಷಯಗಳು ಬಂದಾಗ ಹಾಗೆ ಹೀಗೆ ಅಂತ ನಡ್ಕೋತಿರಲ್ಲ ನೀವು. ಇದು ನಮ್ಮ ಆಂತರಿಕ ವಿಷಯ ಬಂದಾಗ ನಡ್ಕೊಂಬಿಡಿ. ನೀವೇನ್ ಮಾಡಕ್ಕಲ್ಲ. ನಿಮ್ ಮಾತು ನರಿಗ್ ಹೋಗು ದರಿಗ್ ಮುಟ್ಟೋದಿಲ್ಲ ಅನ್ನೋ ರೀತಿಯಲ್ಲಿ ಇರ್ತದೆ ನಿಮ್ ಮಾತುಗಳು. ಆದ್ರೆ ಒಂದು, ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆಗಳಿಗೆ ನೀವು ಕುಮ್ಮಕ್ಕಳನ್ನು ಕೊಡಬೇಡಿ. ಮತ್ತೆ ಮೌನ ವಹಿಸಿದ್ರೆ ನಿಮ್ಮಂತ ದೇಶದ್ರೋಹಿಗಳು ಬೇರೆಯವ್ರು ಯಾರಿರಲ್ಲ. ಮೌನ ವಹಿಸ್ಬೇಡಿ. ನಿಮ್ಗೆ ಅನ್ಸಿದನ್ನ ಹೇಳಿ. ಇಲ್ಲ ಭಯೋತ್ಪಾದಕರು ಸಾಯಿಸಿದ್ ಸರಿ ಇದೆ ಅಂತ ಹೇಳಿ, ಇಲ್ಲ ತಪ್ಪಂತಾದ್ರೂ ಹೇಳಿ. ಭಗವಾನ್ ಅಂತ ಅವರು ಬಾಯಿ ಬಿಡ್ಬೇಕೀಗ. ಭಗವಾನ್ ಎಲ್ಲಿದ್ರು ಈ ವಿಷಯ ಕೇಳ್ಕೋಬೇಕು. ಇವತ್ತು ಏನು ಈಡನ್ ಚಾನಲ್ ಅಲ್ಲಿ ಇವತ್ತು ಲೈವ್ ನಡೀತಾ ಇದೆ. ಈ ಕಾರ್ಯಕ್ರಮ ನೋಡಿ ಆದ್ರೂ ತಿಳ್ಕೊಳ್ಳಿ, ಬುದ್ಧಿ ಕಲ್ತ್ಕೊಳ್ಳಿ. ಇವತ್ತು ಹೇಳಿಕೆ ಕೊಡಿ, ನಿಮ್ಗೆ ಸ್ವತಂತ್ರ ಇದೆ, ನೀವು ಕೊಡಿ, ಹೇಳಿಕೆ ಕೊಡಿ. ನೀವು ಇನ್ನಷ್ಟು ಅಬಂಡ್ ಆಗ್ಬೇಕಾಗ್ತದೆ, ಬೆತ್ತಲಾಗ್ಬೇಕಾಗ್ತದೆ, ಬೆತ್ತಲಾಗ್ಬಿಡಿ. ಈಗಲೇ ಬೆತ್ತಲಾಗಿ ಹೋಗಿದ್ರಿ ನೀವು. ಇವತ್ತು ನೀವು ಹೇಳಿಕೆ ನಾನು ಯಾಕೆ ಭಗವಾನ್ ಅವ್ರನ್ನ ಏನಾದ್ರೂ ಸುಮ್ನೆ ಸಂಪರ್ಕ ಮಾಡಿದ್ರೆ ಫಸ್ಟ್ ವಿಚಾರ ತಿಳ್ಕೊಂಡು ಹಾಗೆ ಫೋನ್ ಇಡುವಂತ ಕೆಲಸವನ್ನ ಸಹ ಮಾಡ್ತಾರೆ ಭಗವಾನ್ ಅವರು. ರಾಷ್ಟ್ರೀಯ ವಿಚಾರವಾಗಿ ಮತ್ತೆ ಈ ಒಂದು ಪ್ರಕರಣಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಯಾಕೆ ಬುದ್ಧಿಜೀವಿಗಳು ಮತ್ತೆ ಏನು ನಾವು ಏನೇನೋ ಹೇಳ್ಕೊಂಡು ತಿರುಗ್ತಾ ಇರ್ತಾರಲ್ಲ, ಅವ್ರು ಯಾಕೆ ಡಬಲ್ ಸ್ಟ್ಯಾಂಡ್ ಆಗಿ ಜೊತೆಗೆ ನುಣುಚ್ಕೊಳ್ಳೋ ಕೆಲಸಗಳನ್ನ ಮೊದಲು ಮಾಡ್ತಾರೆ ಅಂತ? ಇಲ್ಲ, ಅವ್ರಿಗೇನಾಗಿದೆ, ನಾನೊಬ್ಬ ಪ್ರಬುದ್ಧ ಬುದ್ಧಿಜೀವಿ ಅಲ್ಲ. ನೀವು ಬುದ್ಧಿಜೀವಿ ಅಲ್ಲ, ಲದ್ದಿಜೀವಿಗಳು ನೀವು. ಅವರೊಬ್ಬ ಕಲಬುರ್ಗಿ ಅಂತ ಒಬ್ಬ ಇದ್ದ. ಆ ಕಲಬುರ್ಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಆ UR ಅನಂತಮೂರ್ತಿ ಎಲ್ಲೋ ಒಂದು ಪುಸ್ತಕ ಬರ್ದಿದ್ರಂತೆ. ಅದು ದೇವರುಗಳ ಮೇಲೆ ವಿಗ್ರಹಗಳ ಮೇಲೆ ಮೂತ್ರ ಮಾಡಿದ್ರೆ ಏನಾಗಲ್ಲ ಅಂತ ಬರ್ದಿರಂತೆ. ಅದನ್ನ ಕಲಬುರ್ಗಿ ಅದನ್ನ ಹೇಳ್ತಾರೆ. ಆಯ್ತು, ಹಾಗಿದ್ರೆ ಒಂದ್ ಕೆಲಸ ಮಾಡಿ, ಕಲಬುರ್ಗಿ ಅವರು ಅವರಿಬ್ರು ನಮ್ಮೆಲ್ಲ ದಿವಂಗತರಾಗಿದ್ದಾರೆ, ಬಿಡ್ಬೇಡ ಅವ್ರನ್ನ. ಆದ್ರೆ ಭಗವಾನ್ ಅಂತ ಅವರು ಮಾತೆತ್ತಿದ್ರೆ ಇಂಥವ್ ಏನೇನೋ ಮಾತಾಡ್ತಾರೆ. ಆಂತರಿಕವಾಗಿ ಒಬ್ಬ ಭಾವನೆಗಳು, ನಂಬಿಕೆಗಳು, ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆಗಳ ಮೇಲೆ ಗದಾಪ್ರಹಾರ ಮಾಡ್ತಾ ಇರ್ತೀರಲ್ಲ ನೀವು. ರಾಮ ಸರಿ ಇಲ್ಲ, ಕೃಷ್ಣ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಮಾತಾಡ್ತಿರಲ್ಲ. ನೀವೇನ್ ಸರಿ ಇದ್ರಿ ಅಂತ ಪ್ರೂವ್ ಮಾಡಿ. ಇವಾಗಾದ್ರೂ ಇವಾಗ ಒಂದು ಅವಕಾಶ ಸಿಕ್ಕಿದೆ. ಇನ್ನೊಂದು ಪಾಯಿಂಟ್ ಆಡ್ ಅಪ್ ಮಾಡ್ತೀನಿ. ಅದೇ ಭಯೋತ್ಪಾದಕರು ಅವರ ಮೇಲೆ ದಾಳಿ ಮಾಡ್ಬೇಕಾದ್ರೆ, ಅಲ್ಲಿರುವಂತಹ ಪ್ರವಾಸಿಗರ ಮೇಲೆ ದಾಳಿ ಮಾಡ್ಬೇಕಾದ್ರೆ ನಿನ್ನ ಜಾತಿ ಯಾವುದು, ನಿನ್ನ ಪ್ರವರ್ಗ ಯಾವುದು, ನಿನ್ನ A ಕ್ಯಾಟಗರಿಗೆ ಬರ್ತೀಯಾ, B ಕ್ಯಾಟಗರಿಗೆ ಬರ್ತೀಯಾ ಅಂತ ಕೇಳಿಲ್ಲ. ನಿನ್ನ ಧರ್ಮ ಯಾವುದು, ನೀನ್ ಹಿಂದೂಸ್ತಾನಿನ, ನೀನು ಸಾಯಿ, ಇಷ್ಟೇ ಕೇಳಿ. ಅಲ್ಲ, ಆ ರೀತಿ ಕೇಳಿದಾಗ ಕೆಲವ್ರು ಅಕಸ್ಮಾತ್ ಆಗಿ ನಾನು ಮುಸಲ್ಮಾನ್ ಅಂತ ಹೇಳಿದ್ರೆ ಅದು ನಿಜಾನ ಸುಳ್ಳು ಅಂತ ಅವ್ರು ಹಂಗ ಒಳ ಉಡುಪುಗಳನ್ನು ಓಪನ್ ಮಾಡಿ ನೋಡಿದಾರಲ್ಲ. ಇದು ಎಷ್ಟು ನಮ್ಮ ನಮ್ಮ ಹಿಂದುತ್ವದ ಬಗ್ಗೆ ಕಾಳಜಿ ಇತ್ತೋ ಅಥವಾ ಅವ್ರ ಮೇಲೆ ಎಷ್ಟು ದೌರ್ಜನ್ಯ ನಡೆಸ್ತಕ್ಕಂಥ ಕೆಲಸಗಳು ಮಾಡಿದಿರ ಅನ್ನೋದನ್ನ ಅರ್ಥ ಆಗಲ್ವೇ ಇಲ್ಲಿ. ಇದು ಭಯೋತ್ಪಾದಕರ ನೇರವಾಗಿ ಹಿಂದೂಗಳನ್ನ ಹುಡ್ಕಾಡಿ ನೀವು ಬಟ್ಟೆಗಳು ಬಿಚ್ಚಿಸಿ ಅವ್ರು ನಿಜವಾಗ್ಲೂ ಹಿಂದೂಗಳ, ಬೇರೆ ಜಾತಿಯವರ, ಯಾವ ಧರ್ಮದವ್ರ ಅಂತ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಿದ್ರಲ್ಲ ಭಯೋತ್ಪಾದಕರು. ಅವ್ರ ಬಗ್ಗೆ ಆದ್ರೂ ಭಗವಾನ್ ಅವರೇ ಮಾತಾಡಿ. ಭಗವಾನ್ ಅವ್ರಿಗೆ ಯಾಕೆ ಹೇಳ್ಬೇಕಂದ್ರೆ, ಭಗವಾನ್ ಮಾತಾಡ್ತಿದ್ರೆ ಏನೇನೋ ದೊಡ್ಡ ಮಾತಾಡ್ತಾರೆ. ದೊಡ್ಡ ಮಾತಾಡೋ ಬದಲು ಈಗೂ ಮಾತಾಡಿಯಪ್ಪ, ನಿಮ್ಗೆ ಅಧಿಕಾರ ಇದೆ, ಸ್ವತಂತ್ರ ಇದೆ. ಮೀಡಿಯಾಗಳು ನಿಮ್ಗೆ ಇಂಟರ್ವ್ಯೂ ತಗೊಂತಾರೆ, ನಿಮ್ ಹೇಳಿಕೆ ತಗೊಂತಾರೆ. ನೀವು ಸರಿ ಇದ್ರೆ ಸರಿ ಅಂತಾರೆ, ತಪ್ಪಿದ್ರೆ ತಪ್ಪಂತಾರೆ ಜನ. ಮಾಧ್ಯಮಗಳು ನಿಮ್ಗೆ ಒಂದು ಅವಕಾಶ ಕೊಡ್ತದೆ, ಮಾತಾಡಿ. ಇವಾಗ ಸಿದ್ದರಾಮಯ್ಯ ಒಬ್ಬರೇ ಮಾತಾಡ್ಬೇಕಾ ಮುಖ್ಯಮಂತ್ರಿಗಳು? ಯುದ್ಧ ಬೇಡ, ಶಾಂತಿ ಬೇಕು. ಸಿದ್ದರಾಮಯ್ಯನವ್ರೆ,
ಯಾಕೆ ಯುದ್ಧ ಬೇಡ? ನಮ್ಮ ದೇಶದ ಮೇಲೆ ಬೇರೆಯವರು ಬಿಡೋದಕ್ಕೆ ಇವತ್ತು 78 ವರ್ಷಗಳಿಂದ ನಮ್ಮ ದೇಶದ ಭದ್ರತೆಗಾಗಿ 1/3 ಭಾಗ ಬಜೆಟ್ ಹಣನ ಪರಮಾವಧಿ ಆದ್ಮೇಲೆ ನಂತರ ಅನಿವಾರ್ಯತೆ ಉಂಟಾಗುತ್ತೆ. ತಾಳ್ಮೆಯ ಪರಮಾವಧಿ ತುಂಬಾ ಆದಾಗ, ಅದು ಪರಮಾವಧಿ ಇದಾಗದೇ ಇಲ್ಲ ಅಂದಾಗ ಇಂಥವ್ರನ್ನ ಮಟ್ಟ ಹಾಕೋದಿಕ್ಕೆ ಸದಾವಕಾಶ ಅಂತ. ಹೌದು. ಅಲ್ಲ, ಇದು ಸೂಕ್ತವಾಗಿದೆ. ಇವತ್ತು ಯಾವುದೇ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖ ರಾಷ್ಟ್ರಗಳು ಇವತ್ತು ಓಪನ್ ಆಗಿ ಬೆನ್ನಿಗೆ ನಿಂತಿದ್ದಾವೆ. ಅಮೆರಿಕ ಅಂತ ದೇಶ ಹೇಳ್ತದೆ, ಇಲ್ಲ ಅವ್ರನ್ನ ಮಟ್ಟ ಹಾಕಿ ಅವ್ರನ್ನ ಬಿಡಬೇಡಿ ಅಂತ. ಭಾರತಕ್ಕೆ ಪೂರ್ಣ ಬೆಂಬಲ ಕೊಡ್ತೀವಿ ಅಂತ ರಷ್ಯಾ ಹೇಳ್ತದೆ. ಇವತ್ತು ಬೇರೆ ಬೇರೆ ಫ್ರಾನ್ಸು ಎಲ್ಲ ರಾಷ್ಟ್ರಗಳಲ್ಲೂ ನಮ್ಮ ಪರವಾಗಿ ನಿಂತಿದ್ದಾರೆ. ಅವ್ರು ನಿಂತಿರೋದು ಒಂದೇ, ನಮ್ಮ ಪರವಾಗಿ ನಿಂತಿರೋದಲ್ಲ. ಶಾಂತಿಯ ಸಂಕೇತವಾಗಿರ್ತಕ್ಕಂಥ ಭಾರತ ಯಾವತ್ತು ಶಾಂತಿ ಪುರುಷರು, ಯಾವತ್ತು ಹಿಂಸೆಗೆ ನಾವು ಹೋಗಿಲ್ಲ. ಇವತ್ತು ಸಿಂಧಿ ನದಿಯನ್ನ ನೀರ್ ಬಂದ್ ಮಾಡಿದೀವಿ, ಅದೇ ಒಂದು ನಿಮ್ಗೆ ಆಗಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್. ತಳಗುಟ್ಟೋಗಿದ್ರ ನೀವು. ಅವನ ಹುಚ್ಚುಚ್ಚಾಗಿ ಮಾತಾಡ್ತಾನೆ, ನೀರ್ ಬಿಡದೇ ಇದ್ರೆ ನಾವು ಹಾಗೆ ಮಾಡ್ತೀವಿ. ಈಗ ನೀನ್ ಬಾಪ ಓಪನ್ ಆಗಿ ಬಾ ಡೆಲ್ಲಿಗೆ ಬಂದ್ಬಿಡು, ಡೆಲ್ಲಿಯಲ್ಲಿ ಮಾತಾಡೋಣ, ಬಾ ಮೈಸೂರ್ಗ್ ಬಾ ಬೆಂಗ್ಳೂರ್ಗ್ ಬಾ. ಅರೆ ಎಲ್ಲೋ ಕೂತ್ಕೊಂಡ ಒಂದು ನಾಯಿ ನರಿಗಳ ತರ ಕಿರ್ಚಾಡಿದ್ರೆ ಆಗ್ತದೇನ್ರಿ ನೀವು? ನಾಯಿಗಳಿಗೂ ಬೆಲೆ ಇದೆ. ನಾಯಿ ತನ್ನ ಮಾಲೀಕನ ರಕ್ಷಣೆ ಮಾಡಕ್ಕೆ ಕಿರ್ಚಾಡುತ್ತದೆ, ಬೊಗಳ್ತದೆ. ನೀವು ಬೊಗಳ್ತಾ ಇರೋದು ದೇಶದ್ರೋಹ ಚಟುವಟಿಕೆಗಳು ಮಾಡಕ್ಕೆ. ನಿಮ್ಮ ದೇಶ ಅಂತ ನಿಮ್ಗೆ ಕೊಟ್ಟ ಮೇಲೆ, ಪಾಕಿಸ್ತಾನ ಕೊಟ್ಟ ಮೇಲೆ, ದೇಶ ವಿಭಜನೆ ಆದ್ಮೇಲೆ ನಿಮ್ಗೆ ಈ ದೇಶದ ಮೇಲೆ ಏನ್ ನಿಮ್ಗೆ ಅಧಿಕಾರ ಇದೆ? ಈ ದೇಶದ ವ್ಯಕ್ತಿ ನಮ್ಮ ನಾಗರಿಕರನ್ನ ಹೊಡೆಯುವಂತ ಅಧಿಕಾರ ನಿಮ್ಗೆ ಯಾರು ಕೊಟ್ರು? ನೀವು ಹೊಡೆದಾಗ ನಿಮ್ನ ಬಿಟ್ಬಿಡ್ಬೇಕಾ? ನಿಮ್ಮನ್ನ ಯಾಕೆ ಬಿಡ್ತಾರೆ? ಚುನ್ ಕೂ ಮಾರಿಂಗೆ, ಬಿಲ್ ಮೇ ಗುಸ್ ಕೂ ಮಾರಿಂಗೆ ಅಂತ ಮೋದಿ ಹೇಳಿದಾರೆ. ಹೊಡಿತಾರೆ, ತಡ್ಕೊಳ್ಳಿ. ಇದೇ ಪಾಕಿಸ್ತಾನದಲ್ಲಿ ಇಂಥವರ ಹೇಳಿಕೆಗಳನ್ನ, ಈಗ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಆಗಿರ್ಬೋದು, ಮತ್ತೆ ಯಾರು ಪಾಕ್ ಪರ ಪ್ರೇಮವನ್ನ ತೋರಿಸ್ತಾರೆ ಅಂತವರ ಹೇಳಿಕೆಗಳನ್ನ ಸ್ಪಷ್ಟವಾಗಿ ತೋರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ಜನಗಳಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಭಾರತದಲ್ಲಿ ಎಲ್ಲವೂ ಸರಿ ಇಲ್ಲ, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಇವ್ರ ಹೇಳಿಕೆಗಳನ್ನ ಕೊಡ್ಬೇಕಾದ್ರೆ ಇವ್ರಿಗಾಗಲ್ಲ, ಇವ್ರ ಹೇಳಿಕೆ ಕೊಟ್ರೆ ಇವ್ರಿಗಾಗಲ್ಲ. ಈ ರೀತಿಯಾದಂತ ಒಂದು ಆಂತರಿಕ ಭಿನ್ನಹ ಇದೆ ಅಲ್ಲಿ. ಅದನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ಇಲ್ಲಿರುವಂತಹ ಮೂಲವರು. ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆಗಳನ್ನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನ ಇವರ ಬೆಂಬಲಿಗರು ಸಹ ಯಾವ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಅವತ್ತು ಆಗಿನ ಒಂದು MLC ಆದಂತಹ ಆತ ಕೂಗಿದ್ದಂತಹ ಪಾಕಿಸ್ತಾನ ಜಿಂದಾಬಾದ್ ಪ್ರಕರಣ, ಇವೆಲ್ಲವೂ ಸಹ ಇಲ್ಲಿ ಯೋಚನೆ ಮಾಡ್ಬೇಕಾಗ್ತದೆ. ನೀವೇ ಅವರಿಗೆ ಒಂದು ಹಿಂಟ್ ಅನ್ನ ಕೊಡ್ತಾ ಇದ್ದೀರಿ ಮಾತನಾಡ್ತಾ. ಅಲ್ಲ, ಇದು ಕಾಂಗ್ರೆಸ್ನವರ ಮನಸ್ಥಿತಿ. ಮೂಲತಃ ಕಾಂಗ್ರೆಸ್ನವರು ಓಲೈಕೆ ರಾಜಕಾರಣ ಮಾಡ್ಕೊಂಡೇ ಬಂದ್ರು. ದೇಶ ವಿಭಜನೆ ಆಗೋದಕ್ಕೆ ಕಾಂಗ್ರೆಸ್ ಅವರೇ ಕಾರಣ. ದೇಶ ವಿಭಜನೆ ಆದ್ಮೇಲೆ ಅವರಿಗೆ ಕೊಟ್ಟಂತ ಸಂಪತ್ತು ಎಷ್ಟು? ನಮ್ಮ ಭಾರತದ ಸಂಪತ್ತು ಕೊಟ್ರು. ಇವತ್ತು ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರು 15%, 20% ಅಂತ ಮಾತಾಡ್ತಾರಲ್ಲ. ಇಷ್ಟು ಜನ ಇಲ್ಲಿ ಇರೋದಕ್ಕೆ ಯಾರು ಕಾರಣ? ಇದೇ ಕಾಂಗ್ರೆಸ್ ನಾಯಕರುಗಳು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸ್ಕೊಂಡ್ರು. ಇವತ್ತು ಜನಗಣತಿದು ವಿಷಯ ಬಂದಾಗೂ ಅಷ್ಟೇನೆ, ಜನಗಣತಿ ಆಗಿಲ್ಲ, ಜಾತಿ ಜನಗಣತಿಗಳಾಗಿಲ್ಲ. ಇವರೆಲ್ಲ ಈಗ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಟೀಮ್ ಇದೆ. ಅಂದ್ರೆ ವೋಟರ್ ಲಿಸ್ಟ್ ತಗೊಳ್ಳೋದು, ಅದ್ರಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ಮನೆಗಳು ಎಷ್ಟಿದೆ ನೋಡ್ತಾ ಇರೋದು. ನಾನು ಅದನ್ನು ಮಾತಾಡಲ್ಲ, ಈಗ ಸಂದರ್ಭ ಅದಲ್ಲ. ನಾವು ಮಾತಾಡೋ ಟೈಮ್ ಬಂದಾಗ ಅದ್ ಮಾತಾಡೋಣ. ಆದ್ರೆ ದೇಶದ ವಿಷಯ ಬಂದಾಗ, ದೇಶ ನನ್ನದು ಅನ್ನೋ ಭಾವನೆ ನಿಮಗ್ ಬರದೇ ಹೋದ್ರೆ ನೀವು ದೇಶದಲ್ಲಿ ಹುಟ್ಟಿ ಏನ್ ಪ್ರಯೋಜನ? ಅಧಿಕಾರ ಒಂದೇ ಶಾಶ್ವತನಾ? ಮನುಷ್ಯ ಒಬ್ಬನೇ ಶಾಶ್ವತನಾ? ಅಧಿಕಾರ ಇಲ್ಲ ಅಂದ್ರೂ ದೇಶದ ವಿಚಾರಕ್ಕೆ ನೀವು ಬದ್ಧವಾಗಿರ್ಬೇಕಾಗ್ತದೆ. ನಾನು ಬೇರೆ ವಿಚಾರಗಳು ಇವತ್ತು ಯಾಕಂದ್ರೆ ನೀವು ಒಂದು ಒಳ್ಳೆ ವೇದಿಕೆ ಕೊಟ್ಟಿದ್ದೀರಿ. ಇವತ್ತು ವೇದಿಕೆಯಲ್ಲಿ ಜನ ನೋಡ್ತಾ ಇದ್ದಾರೆ, ಲಕ್ಷಾಂತರ ಜನ ನೋಡ್ತಾ ಇರ್ತಾರೆ. ಇವತ್ತು ವೇದಿಕೆಯಲ್ಲಿ ಸಿಕ್ಕಿರ್ತಕ್ಕಂಥ ಅವಕಾಶ ಒಳ್ಳೇದಕ್ಕೆ ಬಳಸೋಣ, ದೇಶಕ್ಕಾಗಿ ಬಳಸೋಣ, ದೇಶದ ಭದ್ರತೆಗಾಗಿ, ದೇಶದ ಐಕ್ಯತೆಗಾಗಿ, ದೇಶದ ಒಗ್ಗಟ್ಟಿಗಾಗಿ ನಾವು ಇದನ್ನ ಬಲ ತೋರಿಸೋಣ. ಇವತ್ತು ಸಿದ್ದರಾಮಯ್ಯನ ವಿಚಾರನೂ ನಮ್ಗೆ ಲೆಕ್ಕಕ್ಕೆ ತಗೊಳ್ಬೇಕಾಗಿಲ್ಲ. ಆದ್ರೂ ಮುಖ್ಯಮಂತ್ರಿಯಾಗಿ ನೀವು ಈ ತರ ಒಡಕೂಟ ಮಾತುಗಳು, ಬೇರೆ ದೇಶದಲ್ಲಿ ಭಾರತದಲ್ಲಿ ಅವರಲ್ಲಿ ಒಗ್ಗಟ್ಟಿಲ್ಲ ಅಂತಕ್ಕಂಥ ಮಾತು ಇದಾಗಬಾರ್ದು. ರೇವಂತ್ ರೆಡ್ಡಿಗಿರೋ ದಮ್ಮು ನಿಮಗಿಲ್ವೇ ಸಿದ್ದರಾಮಯ್ಯನವರೇ? ರೇವಂತ್ ರೆಡ್ಡಿ ಏನ್ ಹೇಳಿದ್ರು? ಅವರು ನಿಮ್ಮ ಪಕ್ಷದ ಮುಖ್ಯಮಂತ್ರಿಗಳೇ, ಅವರು ನಿಮ್ಮಂಗೆ ಗೆದ್ದು ಬಂದಿರೋಂತವ್ರೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ಹೇಳಿಕೆ ಕೊಟ್ಟಿದ್ದು ದೇಶದ, ಅವ್ರ ಬಾಡಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲಿ ಕುದೀತಾ ಇತ್ತು ಅವ್ರ ಮನ್ಸು. ಈ ಕಾಂಗ್ರೆಸ್ನವ್ರು ಅವ್ರೇನು ಬಿಜೆಪಿ ಅವರಲ್ಲ. ಸಿದ್ದರಾಮಯ್ಯನವರು ಎಲ್ಲಾ ಟೈಮಲ್ಲೂ ಇದನ್ನೇ ಹುಡ್ಕಾಡ್ಕೊಂಡು ಅಲ್ಲಾರೇ ಅನ್ಬಿಟ್ರೆ ಆಗ್ತದ? ಮೂಢನಂಬಿಕೆಗಳ ವಿಧೇಯಕ ಕಾಯ್ದೆ ತರಕ್ ಪ್ರಯತ್ನ ಮಾಡಿದ್ರು. ಆ ಮೂಢನಂಬಿಕೆಗಳು ಇರಬಾರದು ಅಂತ ಮಾತಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಹೆಂಗೆ ಭಾಷಣ ಮಾಡ್ತಾ ಇರೋ ಟೈಮಲ್ಲಿ ಯಾವ್ದೋ ಮಸೀದಿಯಿಂದ ಅಲ್ಲಾರೇ ಅಂತ ಇದ್ದಂಗೆನೆ ಏಕ್ದಮ್ ಸ್ಟ್ಯಾಚು ಆಗ್ಬಿಟ್ರಲ್ಲ ಸ್ವಾಮಿ ನೀವು. ಅದ್ ಮೂಢನಂಬಿಕೆ ಅಂತ ಕಂಡ್ಕೊಳ್ಳೋದು ಬೇಡವಾ? ಅವ್ರ ದೇವಸ್ಥಾನದಲ್ಲಿ ಅವ್ರು ಏನೋ ಮಾಡ್ಕೊಳ್ಳಿ. ನಮ್ದು ಹಿಂದೂ ದೇವಸ್ಥಾನಗಳಲ್ಲಿ 100 ಗಂಟೆಗಳು ಮುಳುಗ್ತಾ ಇರ್ತವೆ, ಬಹಳ ಇದನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡೋರ ಬಗ್ಗೆ ನೀವು ಕಾಳಜಿ ಇಲ್ಲ. ಅವ್ರು ಅಲ್ಲಾರೇ
ಅಂದ ತಕ್ಷಣ ನೀವು ಎಷ್ಟು ಮೌನ ವಹಿಸಿ ಸ್ಟ್ಯಾಚ್ಯೂ ಆಗ್ಬಿಟ್ರಿ ಚಿಕ್ಕಬಳ್ಳಾಪುರದಲ್ಲಿ ಮುಖ್ಯಮಂತ್ರಿ ಆಗಿ ಭಾಷಣ ನಿಲ್ಸಬಾರ್ದಾಗಿತ್ತು. ನಿಮ್ ಕೆಲಸ ನೀವು ಮಾಡ್ಬೇಕಾಗಿತ್ತು. ಅವ್ರ ಮಸೀದಿ ಕೆಲಸ ಅವ್ರು ಮಾಡ್ತಾರೆ, ನಿಮ್ ಕೆಲಸ ನೀವು ಮಾಡ್ಬೇಕು ಸಾರ್ವಜನಿಕವಾಗಿ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಸಂವಿಧಾನಬದ್ಧವಾಗಿ. ಇದೆಲ್ಲ ಜ್ಞಾನ ಇಲ್ದಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತೀರಾ ನೀವು. ಎಲ್ಲೋ ಓಲೈಕೆ ರಾಜಕಾರಣ ಮಾಡ್ತೀರಾ. ಅಮಾಯಕ ಮುಸಲ್ಮಾನ ಅಣ್ಣ ತಮ್ಮಂದರಿಗೆ ನೀವು ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ಲಿಲ್ಲ. ನಾಟಕ ಆಡ್ಕೊಂಡೇ ಬಂದ್ಬಿಟ್ರಿ. ಅದಕ್ಕೆ ತಿಲಾಂಜಲಿ ಕೊಟ್ಟವರು ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ದೇಶದ ಮುಸಲ್ಮಾನರ ಪರವಾಗಿದ್ದಾರೆ. ದೇಶದ ಮುಸಲ್ಮಾನರು ನಮ್ ಪರವಾಗಿದ್ದಾರೆ. ಬಿಜೆಪಿ ಅನ್ನೋದು ದೇಶಭಕ್ತ ಮುಸಲ್ಮಾನರು ನಮ್ ಜೊತೆಲಿದ್ದಾರೆ. ಕೆಲವು ದೇಶದ್ರೋಹಿ ಮುಸಲ್ಮಾನರು ನಮ್ಮ ವಿರುದ್ಧವಾಗಿ ಆಗ ಕುಯಿಕ್ ಮಾಡ್ತಾ ಇರ್ತಾರೆ. ಆ ಕುಯಿಕಿ ಮಾಡೋರಿಗೆ ನೀವು ಸಪೋರ್ಟ್ ನಿಂತ್ಕೊತೀರಾ ಸಿದ್ದರಾಮಯ್ಯನವರೇ. ನಿಮ್ ಪಕ್ಷ ಇವತ್ತು ನಿಮ್ ಪಕ್ಷದ ಅಧಿನಾಯಕ AICC ಅಧ್ಯಕ್ಷ ಖರ್ಗೆ ಅವ್ರು ಹೇಳ್ತಾರೆ ಇಲ್ಲ ಸೂಕ್ತವಾಗಿದೆ ಅಂತ. ಆದ್ರೆ ಪಕ್ಕದಲ್ಲಿ ನಿಮ್ ಪ್ರೆಸ್ ಮೀಟ್ ಅಲ್ಲಿ ನೋಡ್ತಾ ಇದ್ದೆ, ಇವ್ರು ಖರ್ಗೆ ಅವ್ರು ಹೇಳ್ತಾರಂತ ಹೇಳಿಕೆನ ನೋಡಿದಾಗ ಮುಖ ಬಹಳ 2 ಲೀಟರ್ ಹರಳೆಣ್ಣೆ ಕುಡ್ದಂಗಿತ್ತು ನಮ್ಮ ರಾಹುಲ್ ಗಾಂಧಿ ಅವ್ರ ಮುಖ. ಬಹಳ ಪೆಚ್ಚು ಬಿದ್ದು ಬಿಟ್ಟಿದ್ರು. ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್. ಖರ್ಗೆ ಹೇಳಿರ್ತಾರೆ, ಈಗೇನು ಮಾತಾಡ್ಬೇಡಿಯಾ, ನೀನು ಬಚ್ಚ, ನೀನು ಸುಮ್ನೆ ಇರು ಅಂತ. ಅದಕ್ಕೆ ಅವರು ಬಹಳ ಭಾವನೆಗಳಲ್ಲಿ ಸೈಕಾಲಜಿ ನೋಡ್ಬೇಕು, ಅವ್ರು ಸ್ಟಡಿ ಮಾಡ್ಬೇಕು ನಾವು. ಬೇಸಿಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಭಾರಿ ಒದ್ದಾಡ್ತಾ ಇತ್ತು, ಪಳಕಳ ಅಂತ ಏನೋ ಒದ್ದಾಡ್ತಾ ಇತ್ತು ಗೊತ್ತಿಲ್ಲ. ಡೆಲ್ಲಿನಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಇಬ್ರು ಜೊತೆಲೇ ಇದ್ರು. ಕೊನೆಯದಾಗಿ ಈ ಒಂದು ಮನಸ್ಥಿತಿಯವರಿಗೆ ಮತ್ತೆ ರಾಜ್ಯದ ಜನತೆಗಾಗಿರ್ಬೋದು, ಜೊತೆಗೆ ದೇಶದ ಜನತೆಗಾಗಿರ್ಬೋದು, ಇಂತಹ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ವರ್ತಿಸ್ಬೇಕು ಅನ್ನೋದನ್ನ ಒಂದು ಸ್ಪಷ್ಟವಾಗಿ ಚಿಕ್ಕದಾಗಿ ಹೇಳ್ಬಿಟ್ಟು ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಅಲ್ಲ. ಇವತ್ತು ಈ ದೇಶದಲ್ಲಿ ಭಾರತ ಒಂದು ಒಗ್ಗಟ್ಟಾಗಿದೆ. ಭಾರತದ ನಾಗರಿಕರು ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಪಕ್ಷ ಭೇದಗಳನ್ನು ಮರೆತು, ಧರ್ಮ ಭೇದಗಳನ್ನು ಮರೆತು ಈ ಭಯೋತ್ಪಾದಕರನ್ನ ಸದೆ ಬಡಿಬೇಕಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ತೀರ್ಮಾನ ಯಾವುದೇ ಕಾರಣಕ್ಕೂ ಅದನ್ನ ಸಡಿಲಗೊಳಿಸೋ ಮಾತು ಬರೋದಿಲ್ಲ. ದೇಶನ ಕಾಯಂತ ಕೆಲಸ ಪ್ರಧಾನ ಚೌಕಿದಾರ್ ಮೇಲೆ ಕೂತಿದ್ದಾರೆ. ಅವ್ರು ಸುಮ್ಮನೆ ಇರಲ್ಲ. ಹುಡ್ಕೊಂಡು ಈ ಭಯೋತ್ಪಾದಕ ಚಟುವಟಿಕೆಗಳು ಮಾಡೋಂಥವ್ರಿಗೆ ಬೆಂಬಲ ಕೊಟ್ಟಂತವ್ರಿಗೆ ಮಟ್ಟ ಹಾಕ್ತಾರೆ. ದೇಶ ಸುಭಿಕ್ಷವಾಗಿರ್ತಕ್ಕಂಥ ಈ ಕಾಲದಲ್ಲಿ ಅವ್ರು ಮೋದಿ ಅವರು ತಗೊಳ್ಳಂತ ಸ್ಟೆಪ್ಸ್ ಮುಂದೆ ಮುಂದೆ ಬರ್ತಾರೋ ಬರೋಲ್ಲ ಗೊತ್ತಿಲ್ಲ. ಹಿಂದೆ ಇದ್ದಂತವ್ರು 60 ವರ್ಷ ದೇಶನ ಆಳದಂತ ಕಾಂಗ್ರೆಸ್ನವರು ಯಾವತ್ತೂ ಅವರು ಈ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳಿಲ್ಲ. ಇವತ್ತು ಆ ಕೆಲಸ ಮಾಡ್ತಕ್ಕಂಥದ್ದು ರಾಷ್ಟ್ರದ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ, ಪ್ರಧಾನ ಸೇವಕರು ಆಗಿರ್ತಕ್ಕಂಥ, ಪ್ರಧಾನ ಚೌಕಿದಾರರು ಆಗಿರ್ತಕ್ಕಂಥ ನರೇಂದ್ರ ಮೋದಿ ದೃಢ ಸಂಕಲ್ಪ ಇದೆ. ಅದು ಈ ದೇಶ ರಕ್ಷಣೆ ಮಾಡ್ಕೋತೀವಿ. ಎಸ್ ಸರ್, ಧನ್ಯವಾದಗಳು. ತುಂಬಾ ಸವಿಸ್ತಾರವಾಗಿ ದೇಶದ ಬಗ್ಗೆ ಮತ್ತೆ ಹೇಗೆ ರಿಯಾಕ್ಟ್ ಆಗಬೇಕು, ಜನರು ಯಾವ ರೀತಿಯಾಗಿ ವರ್ತಿಸಬೇಕು, ಜೊತೆಗೆ ವರ್ತಿಸಿದಂತ ದುರ್ವರ್ತನೆ ತೋರಿದಂತಹ ವಿರೋಧ ಪಕ್ಷದವರಿಗೂ ಸಹ ಮತ್ತೆ ಆಡಳಿತ ಪಕ್ಷದವರಿಗೂ ಸಹ ಎಲ್ಲರಿಗೂ ಸಹ ಒಂದು ರೀತಿಯಾದಂತಹ ಒಂದು ಸಂದೇಶವನ್ನ ಮಾತನಾಡ್ತಾ ಇದ್ವಿ. ಸವಿಸ್ತಾರವಾಗಿ ಮಾತನಾಡಿದ್ವಿ. ಧನ್ಯವಾದಗಳು ಸರ್, ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ವಿ. ಎಸ್, ಇದುವರೆಗೂ ಸಹ ಚೀನಾ ರಾಮ್ ಅವರು ಮಾತನಾಡ್ತಾ ಇದ್ರು. ಇವರು ಮುಖ್ಯವಾಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಜೊತೆಗೆ ಬಿಜೆಪಿ ಮುಖಂಡರು. ನಾವು ಕೇಳ್ತಾ ಇರುವಂತದ್ದು ಅಂತ ಅಥವಾ ಅವ್ರು ಹೇಳುವಂತ ವಿಚಾರ ಏನಿತ್ತು ಅನ್ನೋದಾದ್ರೆ, ಒಬ್ರು ಜವಾಬ್ದಾರಿಯುತ ಸಿಎಂ ಆಗಿ ಈ ರೀತಿಯಾದಂತ ಹೇಳಿಕೆಗಳಿಂದ ಮತ್ತೊಂದು ದೇಶದಲ್ಲಿ ಸುದ್ದಿ ಆಗುವಂತಹ ಪ್ರಮೇಯ ಬೇಕಾಗಿರ್ಲಿಲ್ಲ ಅಂತ. ಸುದ್ದಿಯಾದ ಬೆನ್ನಲ್ಲೇ ನೀವು ಮತ್ತೊಂದು ಹೇಳಿಕೆಯನ್ನ ಕೊಡ್ತೀರಿ, ನಾನು ಆ ರೀತಿ ಹೇಳಿಲ್ಲ ಅಂತ. ಈ ರೀತಿಯಾದಂತಹ ಡಬಲ್ ಸ್ಟ್ಯಾಂಡ್ ಮತ್ತೆ ಉಲ್ಟಾ ಹೊಡೆಯುವಂತ ಕೆಲಸವನ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ವಿ. ಆ ಒಂದು ಉದ್ದೇಶದಿಂದಲೇ ಈ ಒಂದು ಡಿಬೇಟ್ ಅನ್ನ ಸಹ ಈಡನ್ಸ್ ನ್ಯೂಸ್ ಆಯೋಜನೆ ಮಾಡ್ಕೊಂಡಿತ್ತು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲ ರೀತಿಯಾದಂತಹ ಒಂದು ಚಿಂತನ ಮಂಥನ ಪ್ರಕ್ರಿಯೆ ಈಡನ್ಸ್ ನ್ಯೂಸ್ ನಲ್ಲಿ ಆಗಿದೆ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸಹ ಇಲ್ಲಿ ತೋಡ್ಕೊಂಡಿದ್ದಾರೆ, ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಒಂದು ರೀತಿಯಾಗಿ ಈಡನ್ಸ್ ನ್ಯೂಸ್ ನ ಒಂದು ಸ್ಟ್ಯಾಂಡ್ ಏನಪ್ಪಾ ಅಂತ ಹೇಳೋದಾದ್ರೆ, ಒಂದ್ ಕಡೆ ದೇಶ ಅಂತ ಬನ್ನೋದಾದ್ರೆ ಇಲ್ಲಿ ಯಾರೂ ಸಹ ಲೆಕ್ಕಕ್ಕೆ ಇಲ್ಲ. ಇಲ್ಲಿ ಆಡಳಿತ ಅಂತ ಬನ್ನೋದಾದ್ರೆ ಆಡಳಿತ ವಿಚಾರಕ್ಕಾಗಿ ಮತ್ತು ಆಡಳಿತ ಒಳಗೊಂಡಂತಹ ಸಮಸ್ಯೆಗಳಿಗಾದ್ರೆ ಎಲ್ಲರೂ ಸಹ ಮಾತನಾಡ್ತಾರೆ. ಆದರೆ ದೇಶದ ಆಂತರಿಕ ಭದ್ರತೆಗೆ ತೊಂದರೆ ಆಯ್ತು ಅನ್ನೋದಾದ್ರೆ ಮುಖ್ಯವಾಗಿ ಒಂದು ಮಾಧ್ಯಮವಾಗಿ ನಿಂತ್ಕೊಳ್ಳುವಂಥದ್ದು ಈಡನ್ಸ್ ನ್ಯೂಸ್. ಜೊತೆಗೆ ಎಲ್ಲಾ ಮಾಧ್ಯಮಗಳು ಸಹ ನಿಂತ್ಕೋಬೇಕು. ಯಾಕೆಂದ್ರೆ ಈ ಒಂದು ಸಂದರ್ಭಗಳಲ್ಲಿ ರಾಜಕೀಯ ಹೊರತುಪಡಿಸಿ ಮತ್ತೆ ಮಾಲೀಕತ್ವದ ಗುಣಗಳನ್ನು ಸಹ ಹೊರತುಪಡಿಸಿ ಏನ್ ಆಗ್ತಾ ಇದೆ ಆಗು ಹೋಗುಗಳು, ಈಗ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಕೊಂಡಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಸುದ್ದಿಗಳನ್ನ ಬಿತ್ತರ ಮಾಡಬೇಕು, ಇವೆಲ್ಲವೂ ಸಹ ಮಾಧ್ಯಮಗಳ ಬದ್ಧತೆ. ಆ ನಿಟ್ಟಿನಲ್ಲೇ ಒಂದು ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುವಂಥದ್ದು ಸಹ ಮಾಧ್ಯಮಗಳ ಬದ್ಧತೆ. ಅದಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಅಂದ್ರೆ ಅವರ ಒಂದು ಹೇಳಿಕೆಯನ್ನ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಡಿಬೇಟ್ ಅನ್ನ ಸಹ ಮಾಡಲಾಗಿತ್ತು. ಎಸ್,
ಈ ಒಂದು ವಿಚಾರದಲ್ಲಿ ಸಹ ಸಾಕಷ್ಟು ಜನ ವಿಚಾರಧಾರೆಗಳನ್ನ ಹಂಚಿಕೊಂಡ್ರು. CM ಸಿದ್ದರಾಮಯ್ಯ ಹೇಳಿಕೆಯ ನಂತರ ಅವರು ಅದನ್ನ ಉಲ್ಟಾ ಹೇಳಿರ್ಬೋದು, ಅಂದ್ರೆ ಇನ್ನೂ ಅನಿವಾರ್ಯತೆ ಬಂದಿಲ್ಲ, ಯುದ್ಧ ನಡೆದ್ರೆ ಆ ರೀತಿಯಾದಂತಹ ಭೀಕರತೆ ಸೃಷ್ಟಿ ಆಗ್ತದೆ, ಹಾಹಾಕಾರ ಸೃಷ್ಟಿ ಆಗ್ತದೆ, ಮತ್ತೊಂದು ಮಣ್ಣು ಮಸು ಈ ರೀತಿಯಾದೆಲ್ಲ ಹೇಳಿಕೆ ಕೊಟ್ಟಿರ್ಬೋದು. ಆದ್ರೆ ಮೊದಲು ಹೇಳಿಕೆ ಕೊಡುವುದಕ್ಕಿಂತ ಮುಂಚೆ ತಮ್ಮ ಬದ್ಧತೆಯನ್ನ, ತಮ್ಮ ದೇಶ ಪ್ರೇಮವನ್ನ ಮೊದಲು ಒಂದು ರೀತಿಯಾಗಿ ಒಂದು ಸಣ್ಣದಾಗಿ ಪ್ರಶ್ನೆಯನ್ನ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಈ ರೀತಿಯಾದಂತಹ ಟೀಕೆಗಳಿಗೆ ಕಾರಣರಾಗ್ಬೇಕಾಗ್ತದೆ.